ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಮುಖ್ಯವಾದ ವಿಷಯ ಗೌರ್ಮೆಂಟಿನ ಬಜೆಟ್. ಹಾಗಾಗಿ ನೇರವಾಗಿ ಎಲ್ಲ ವಿಷಯಗಳನ್ನ PDF ನಲ್ಲಿ ಕೊಟ್ಟಿದ್ದೇವೆ. ಅದನ್ನೇ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. PDF ಅನ್ನ ಪಾಂಚಜನ್ಯ IAS ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮುಖ್ಯವಾಗಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಇಂಟರ್ವ್ಯೂ ಎಲ್ಲಾ ಒಂದು ಪರೀಕ್ಷೆಗಳಲ್ಲೂ ಇದು ಬಹಳ ಹೆಲ್ಪ್ ಆಗುತ್ತೆ. ಮೊದಲು ಬಜೆಟ್ ಬಗ್ಗೆ ನಾವು ಬೇಸಿಕ್ ಡೀಟೇಲ್ಸ್ ಗಳನ್ನು ತಿಳ್ಕೋಬೇಕು. ವಾಟ್ ಈಸ್ ಗವರ್ಮೆಂಟ್ ಬಜೆಟಿಂಗ್? ಇಟ್ ಈಸ್ ದಿ ಪ್ರೊಸೆಸ್ ವೇರ್ ಗವರ್ಮೆಂಟ್ ಪ್ಲಾನ್ಸ್ ಅಂಡ್ ಮ್ಯಾನೇಜಸ್ ಮನಿ. ಸರ್ಕಾರ ತನ್ನ ಹಣವನ್ನ ಹೇಗೆ ಖರ್ಚು ಮಾಡಬೇಕು, ಹೇಗೆ ನಿರ್ವಹಿಸಬೇಕು, ಹೇಗೆ ಅದನ್ನ ಅಂದ್ರೆ ಒಂದು ಕಡೆಯಿಂದ ಹೇಗೆ ಗಳಿಸಬೇಕು, ಇನ್ನೊಂದು ಕಡೆ ಹೇಗೆ ಅದನ್ನ ಖರ್ಚು ಮಾಡಬೇಕು. ಆಯ ವ್ಯಯ ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ. ಅಂದ್ರೆ ವಿತ್ತ ಅಂತಂದ್ರೆ ಹಣ. ಹಾಗಾಗಿ ಈ ಬಜೆಟ್ ಅನ್ನೋದು ವಿತ್ತ ಪತ್ರಿಕೆ ಅಂತಾನು ಕರೀತಾರೆ, ಅಥವಾ ಆಯ ವ್ಯಯಗಳ ಒಂದು ಪಟ್ಟಿ ಅಂತಾನು ಹೇಳಬಹುದು. ಹಾಗಾಗಿ ಗೌರ್ಮೆಂಟ್ ಇಲ್ಲಿ ಏನ್ ಮಾಡುತ್ತೆ, ತನ್ನ ಖರ್ಚು ಆದಾಯ ಇದೆಲ್ಲವನ್ನ ಮ್ಯಾನೇಜ್ ಮಾಡುತ್ತೆ ಈ ಬಜೆಟ್ ನ ಮೂಲಕ. ಇಟ್ ಇನ್ಕ್ಲೂಡ್ಸ್ ಎಸ್ಟಿಮೇಟಿಂಗ್ ಇನ್ಕಮ್ ಅಂತಂದ್ರೆ ಟ್ಯಾಕ್ಸ್, ಫೀಸ್, ಹಲವಾರು ಮೂಲಗಳಿಂದ ಬರುವಂತಹ ಆದಾಯವನ್ನ ಎಸ್ಟಿಮೇಟ್ ಮಾಡೋದು. ಡಿಸೈಡಿಂಗ್ ಎಕ್ಸ್ಪೆನ್ಸ್, ಎಷ್ಟು ಖರ್ಚಾಗ್ತಾ ಇದೆ ಅದನ್ನ ಡಿಸೈಡ್ ಮಾಡೋದು. ಇದೆಲ್ಲವೂ ಸಹ ಬಜೆಟ್ ನ ಅಂಡರ್ ಅಲ್ಲಿ ಬರುತ್ತೆ. ದ ಗೋಲ್ ಇಸ್ ಟು ಯೂಸ್ ಮನಿ ವೈಸ್ಲಿ ಫಾರ್ ದಿ ಕಂಟ್ರೀಸ್ ಡೆವಲಪ್ಮೆಂಟ್. ಮುಖ್ಯ ಉದ್ದೇಶ ಏನು? ದೇಶದ ಬೆಳವಣಿಗೆಗೋಸ್ಕರ ಹಣವನ್ನ ಸಮರ್ಥವಾಗಿ ಖರ್ಚು ಮಾಡೋದು. ಇನ್ನು ಗೌರ್ಮೆಂಟ್ ಬಜೆಟಿಂಗ್ ಇನ್ ಇಂಡಿಯಾ, ಭಾರತದಲ್ಲಿ ಕೆಲವು ಹಂತಗಳನ್ನು ನೋಡೋದಾದ್ರೆ ಗೌರ್ಮೆಂಟ್ ಇದರಲ್ಲಿ ಎರಡು ತರ ಬರುತ್ತೆ, ಸೆಂಟ್ರಲ್ ಮತ್ತೆ ಸ್ಟೇಟ್. ಗೌರ್ಮೆಂಟ್ ಅಂತಂದ್ರೆ ಕೇಂದ್ರ ಸರ್ಕಾರವೂ ಬರುತ್ತೆ, ರಾಜ್ಯ ಸರ್ಕಾರವೂ ಬರುತ್ತೆ. ಪ್ರಿಪೇರ್ಸ್ ಅಂಡ್ ಫಾಲೋ ಬಜೆಟ್. ಮುಖ್ಯವಾಗಿ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ಅನ್ನ ಪ್ರಿಪೇರ್ ಮಾಡಿ ಅದನ್ನು ಫಾಲೋ ಮಾಡುತ್ತೆ. ದ ಮೇನ್ ಬಜೆಟ್ ಎಟ್ ದಿ ನ್ಯಾಷನಲ್ ಲೆವೆಲ್ ಇಸ್ ಕಾಲ್ಡ್ ಯೂನಿಯನ್ ಬಜೆಟ್. ಕೇಂದ್ರ ಸರ್ಕಾರ ನಿರ್ವಹಿಸುವ ಬಜೆಟ್ಗೆ ನಾವು ಯೂನಿಯನ್ ಬಜೆಟ್ ಅಂತ ಕರೀತೇವೆ. ಆ ಯೂನಿಯನ್ ಬಜೆಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಡಿಫೈನ್ಡ್ ಇನ್ ದಿ ಆರ್ಟಿಕಲ್ 112, 112ನೇ ಆರ್ಟಿಕಲ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದನ್ನ ಡಿಫೈನ್ ಮಾಡಿದ್ದಾರೆ. ಆರ್ಟಿಕಲ್ ಅಲ್ಲಿ ನೇರವಾಗಿ ಬಜೆಟ್ ಅಂತ ಹೇಳೋದು ಏನ್ ಹೇಳಿದ್ದಾರೆ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಿದ್ದಾರೆ. ಫಾರ್ ದಿ ಗವರ್ಮೆಂಟ್ಸ್ ಇನ್ಕಮ್ ಅಂಡ್ ಸ್ಪೆಂಡಿಂಗ್. ಇದೇನಿದು ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದ್ರೆ ವಾರ್ಷಿಕವಾದಂತಹ ಒಂದು ವರದಿ ಇದು. ಇದರಲ್ಲಿ ಗವರ್ಮೆಂಟ್ ಇನ್ಕಮ್ ಮತ್ತೆ ಸ್ಪೆಂಡಿಂಗ್, ಎಷ್ಟು ಆದಾಯವನ್ನ ಗಳಿಸ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ದಿ ಫಿನಾನ್ಷಿಯಲ್ ಇಯರ್ ರನ್ಸ್ ಫ್ರಾಮ್ ಏಪ್ರಿಲ್ 1 to March 31 ಅಂತಂದ್ರೆ ಆರ್ಥಿಕ ವರ್ಷ ಅಂತ ಕರಿತೀವಲ್ವ ನಾವು. ಫಿನಾನ್ಷಿಯಲ್ ಇಯರ್ ಅದು ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ ಆ ಒಂದು ಅವಧಿಯಲ್ಲಿ ಅದನ್ನ ಕರಿತೇವೆ ನಾವು. ಇಟ್ ಹ್ಯಾಸ್ 3 ಟೈಪ್ಸ್ ಆಫ್ ಎಸ್ಟಿಮೇಟ್ಸ್. 3 ಮುಖ್ಯವಾದ ಎಸ್ಟಿಮೇಟ್ಗಳು ಇರುತ್ತೆ. ಬಜೆಟ್ ಎಸ್ಟಿಮೇಟ್ಸ್, ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಫಾರ್ ದಿ ನೆಕ್ಸ್ಟ್ ಇಯರ್. ಈಗ ಮುಂದಿನ ಆರ್ಥಿಕ ವರ್ಷ ಬರುತ್ತಲ್ವಾ, ಅದರ ಮುಖ್ಯವಾದ ಇನ್ಕಮ್ಗಳು ಏನೇನು ಬರಬಹುದು ಆ ವರ್ಷದಲ್ಲಿ, ಹಾಗೂ ಎಲ್ಲೆಲ್ಲಿ ಖರ್ಚಾಗಬಹುದು ಅದನ್ನ ಎಸ್ಟಿಮೇಟ್ ಮಾಡೋದು ಬಜೆಟ್ ಎಸ್ಟಿಮೇಟ್ಸ್. ಇನ್ನು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತಂದ್ರೆ ಅಪ್ಡೇಟೆಡ್ ಫಿಗರ್ಸ್ ಫಾರ್ ದಿ ಕರೆಂಟ್ ಇಯರ್. ಈಗ ನಡೀತಾ ಇದೆಯಲ್ವಾ ಆರ್ಥಿಕ ವರ್ಷ, ಮಾರ್ಚ್ 31ಕ್ಕಿಂತ ಮೊದಲು ಅಂದ್ರೆ ಏಪ್ರಿಲ್ 1 ಅದಕ್ಕಿಂತ ಮೊದಲು ಇದೆಯಲ್ವಾ, ಆ ಒಂದು ವರ್ಷದ ಅದರ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಇದರಲ್ಲಿ ಇರುತ್ತೆ ರಿವೈಸ್ಡ್ ಎಸ್ಟಿಮೇಟ್ಸ್ ಅಲ್ಲಿ. ಇನ್ನು ಪ್ರೊವಿಷನಲ್ ಆಕ್ಚುವಲ್ಸ್ ಅಂತಂದ್ರೆ ಫೈನಲ್ ಫಿಗರ್ಸ್ ಫ್ರಮ್ ದಿ ಪ್ರೀವಿಯಸ್ ಇಯರ್. ಈಗ ನಡೀತಾ ಇರೋ ಆರ್ಥಿಕ ವರ್ಷದ ಹಿಂದಿನ ಆರ್ಥಿಕ ವರ್ಷ ಅದರ ನಿಜವಾದ ವ್ಯಾಲ್ಯೂಗಳು ಅಂತಂದ್ರೆ ಎಷ್ಟು ಇನ್ಕಮ್ ಆಗಿತ್ತು, ಎಷ್ಟು ಖರ್ಚಾಗಿದೆ, ಇದೆಲ್ಲವನ್ನ ಪ್ರೊವಿಷನಲ್ ಆಕ್ಚುವಲ್ಸ್ ಅಲ್ಲಿ ಸೇರಿಸಿರ್ತಾರೆ. ಈ 3 ವಿಷಯಗಳು ಮುಖ್ಯವಾಗಿ ಬಜೆಟ್ ಅಲ್ಲಿ ಒಳಗೊಂಡಿರುತ್ತೆ. ಕೀ ಫ್ಯಾಕ್ಟ್ಸ್ ಅಬೌಟ್ ದಿ ಯೂನಿಯನ್ ಬಜೆಟ್. ಯೂನಿಯನ್ ಬಜೆಟ್ ಬಗ್ಗೆ ಕೆಲವೊಂದು ಮುಖ್ಯವಾದ ಅಂಶಗಳು ನೋಡೋದಾದ್ರೆ, ಸಿನ್ಸ್ 2017 it is presented on February 1 every year. Before 2017 it was presented on at end of February. 2017ಕ್ಕಿಂತ ಮೊದಲು ಬಜೆಟ್ ಅನ್ನ ಫೆಬ್ರವರಿಯ ಕೊನೆಯ ಭಾಗದಲ್ಲಿ, ಫೆಬ್ರವರಿ ಮುಗಿತಾ ಬಂದ ಹಾಗೆ ಮಂಡಿಸಲಾಗ್ತಾ ಇತ್ತು. 2017ರಿಂದ ಅದರ ಫೆಬ್ರವರಿ 1ರಿಂದ ಮಂಡಿಸ್ತಾ ಇದ್ದಾರೆ. ದ ರೈಲ್ವೆ ಬಜೆಟ್ ವಾಸ್ ಮರ್ಜ್ಡ್ ವಿತ್ ದಿ ಯೂನಿಯನ್ ಬಜೆಟ್ ಇನ್ 2017. ಮೊದಲು ರೈಲ್ವೆ ಬಜೆಟ್ ಅನ್ನು ಸಹ ಪ್ರತ್ಯೇಕವಾಗಿ ಮಂಡಿಸ್ತಾ ಇದ್ರು, ಈಗ ಯೂನಿಯನ್ ಬಜೆಟ್ ನಲ್ಲಿ ಅದನ್ನು ಸೇರಿಸಿದ್ದಾರೆ. ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಪ್ರಿಪೇರ್ಸ್ ದಿ ಬಜೆಟ್. ಯಾವ ಮಿನಿಸ್ಟ್ರಿ ಪ್ರಿಪೇರ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಪ್ರೊಸೆಸ್ ನೋಡೋದಾದ್ರೆ ಬಜೆಟ್ ಫಾರ್ಮುಲೇಷನ್, ಪ್ಲಾನಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ, ಮೊದಲು ಇನ್ಕಮ್ ಮತ್ತೆ ಎಕ್ಸ್ಪೆನ್ಸ್ ಅನ್ನ ಪ್ಲಾನ್ ಮಾಡೋದು. ಬಜೆಟ್ ಎನಾಕ್ಟ್ಮೆಂಟ್, ನೆಕ್ಸ್ಟ್ ಅದು ಅಪ್ರೂವ್ ಆಗುತ್ತೆ ಪಾರ್ಲಿಮೆಂಟ್ ಇಂದ. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅಂತಂದ್ರೆ ಬಜೆಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದು. ಲೆಜಿಸ್ಲೇಟಿವ್ ರಿವ್ಯೂ ಅಂತಂದ್ರೆ ಚೆಕಿಂಗ್ ಇಫ್ ಮನಿ ವಾಸ್ ಯೂಸ್ಡ್ ಪ್ರಾಪರ್ಲಿ. ಎಷ್ಟು ಹೇಳಿದಾರೋ ಆ ರೀತಿನೇ ಖರ್ಚು ಮಾಡ್ತಾ ಇದ್ದಾರಾ, ಅಥವಾ ಬೇರೆ ಏನಾದರೂ ಅಕ್ರಮ ವ್ಯವಹಾರಗಳು ನಡೆದಿದ್ಯಾ, ಅದೆಲ್ಲವನ್ನ ಚೆಕ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಲೆಜಿಸ್ಲೇಟಿವ್ ರಿವ್ಯೂ ಅಂತ ಕರೀತಾರೆ. ಬಜೆಟ್ ಎನಾಕ್ಟ್ಮೆಂಟ್ ಪ್ರೊಸೆಸ್ ನೋಡೋದಾದ್ರೆ ಫಸ್ಟ್
ಪ್ರೆಸಿಡೆಂಟ್ಸ್ ರೆಕಮೆಂಡೇಶನ್. ಪ್ರೆಸಿಡೆಂಟ್ ಅಲೌಸ್ ದಿ ಬಜೆಟ್ ಟು ಬಿ ಪ್ರೆಸೆಂಟೆಡ್. ಮುಖ್ಯವಾಗಿ ರಾಷ್ಟ್ರಪತಿಗಳು ಬಜೆಟ್ ಅನ್ನ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪ್ರೆಸೆಂಟೇಷನ್ ಇನ್ ಲೋಕಸಭಾ. ಫಿನಾನ್ಸ್ ಮಿನಿಸ್ಟರ್ ಗಿವ್ಸ್ ಬಜೆಟ್ ಸ್ಪೀಚ್. ಮುಖ್ಯವಾಗಿ ಹಣಕಾಸು ಸಚಿವರು, ವಿತ್ತ ಸಚಿವರು ಈ ಒಂದು ಬಜೆಟ್ ಸ್ಪೀಚ್ ಅನ್ನ ಲೋಕಸಭಾದಲ್ಲಿ ಮುಂದಿಡ್ತಾರೆ. ಜನರಲ್ ಡಿಸ್ಕಷನ್. ಮೆಂಬರ್ಸ್ ಡಿಸ್ಕಸ್ ಬಟ್ ಡು ನಾಟ್ ವೋಟ್. ಬಜೆಟ್ ಸ್ಪೀಚ್ ನ ಮುಂದಿಟ್ಟ ತಕ್ಷಣ ಎಲ್ಲ ಮೆಂಬರ್ಗಳು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ವೋಟ್ ಮಾಡೋದಿಲ್ಲ, ಡು ನಾಟ್ ವೋಟ್. ಕಮಿಟಿ ರಿವ್ಯೂ. ಎಕ್ಸ್ಪರ್ಟ್ಸ್ ಚೆಕ್ ಡೀಟೇಲ್ಸ್ ಅಂಡ್ ಸಬ್ಮಿಟ್ ರಿಪೋರ್ಟ್ಸ್. ಬೇರೆ ಬೇರೆ ಕಮಿಟಿಗಳು, ಎಕ್ಸ್ಪರ್ಟ್ಗಳು ಡೀಟೇಲ್ ಅನ್ನ ಚೆಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡ್ತಾರೆ. ವೋಟಿಂಗ್ ಆನ್ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್. ನೆಕ್ಸ್ಟ್ ಬೇರೆ ಬೇರೆ ಗ್ರಾಂಟ್ಸ್ ಗಳ ಬಗ್ಗೆ, ಆ ಒಂದು ಡಿಮ್ಯಾಂಡ್ ಗಳ ಬಗ್ಗೆ ವೋಟಿಂಗ್ ನಡೆಯುತ್ತೆ. ಲೋಕಸಭಾ ಅಪ್ರೂವ್ ಸ್ಪೆಂಡಿಂಗ್, ರಾಜ್ಯಸಭಾ ಓನ್ಲಿ ಡಿಸ್ಕಸಸ್. ಈ ವೋಟಿಂಗ್ ಫಾರ್ ಡಿಮ್ಯಾಂಡ್ ಬಗ್ಗೆ ನೀವು ಪೊಲಿಟಿಯಲ್ಲಿ ಇನ್ನಷ್ಟು ಹೆಚ್ಚಾಗಿ ತಿಳ್ಕೊಳ್ತೀರಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಲೋಕಸಭಾ ವೋಟ್ ಮಾಡುತ್ತೆ, ಅಪ್ರೂವ್ ಮಾಡುತ್ತೆ, ರಾಜ್ಯಸಭಾ ಡಿಸ್ಕಸ್ ಮಾಡ್ಲಿಕ್ಕೆ ಮಾತ್ರ ಅರ್ಹತೆ ಇರೋದು. ಕಟ್ ಮೋಷನ್ಸ್ ಅಂತಂದ್ರೆ ಎಂಪಿಸ್ ಕ್ಯಾನ್ ಸಜೆಸ್ಟ್ ರೆಡ್ಯೂಸಿಂಗ್ ದಿ ಬಜೆಟ್. ಅಂದ್ರೆ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ತಾರಲ್ವಾ, ಅವ್ರು ಏನ್ ಹೇಳ್ಬಹುದು, ಈ ಬಜೆಟ್ಗೆ ಈ ಒಂದು ಕಡೆ ನೀವು ಈ ಒಂದು ವಿಭಾಗಕ್ಕೆ ಇಷ್ಟು ಹಣ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅದನ್ನ ಕಟ್ ಮಾಡಿ ಅಂತ ಮಂಡಿಸಲಿಕ್ಕೆ ಸಾಧ್ಯ ಇದೆ, ಒಂದು ಹೇಳಿಕೆ ನೀಡಲಿಕ್ಕೆ ಸಾಧ್ಯ ಇದೆ. ಅವರು ಸಜೆಷನ್ ಮಾಡ್ತಾರೆ. ಅದಕ್ಕೆ ಕಟ್ ಮೋಷನ್ ಅಂತ ಕರೀತೇವೆ. ಪಾಸಿಂಗ್ ಆಫ್ ಅಪ್ರಾಪ್ರಿಯೇಷನ್ ಬಿಲ್. ಇದೇನ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಅಫಿಷಿಯಲ್ ಅಪ್ರೂವಲ್ ಫಾರ್ ಗವರ್ಮೆಂಟ್ ಸ್ಪೆಂಡಿಂಗ್. ಇನ್ನು ಸರ್ಕಾರ ಖರ್ಚು ಮಾಡಬಹುದು ಅಂತ ಅಪ್ರೂವ್ ಮಾಡಿದ ಹಾಗೆ ಇದು, ಅದಕ್ಕೆ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರೀತಾರೆ. ಪಾಸಿಂಗ್ ಆಫ್ ಫಿನಾನ್ಸ್ ಬಿಲ್. ಇದೇನು ಲೀಗಲ್ ಅಪ್ರೂವಲ್ ಆಫ್ ಟ್ಯಾಕ್ಸ್ ಪ್ರಪೋಸಲ್. ಹೊಸ ಟ್ಯಾಕ್ಸ್ ಬಂದಿದೆಯಲ್ವಾ, ಅದನ್ನ ಲೀಗಲ್ ಆಗಿ ಅಪ್ರೂವ್ ಮಾಡೋದಕ್ಕೆ ಫಿನಾನ್ಸ್ ಬಿಲ್ ಅಂತ ಕರೀತೇವೆ. ಆ ಮೂಲಕ ಟ್ಯಾಕ್ಸ್ ಸ್ಲ್ಯಾಬ್ಗಳು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಇನ್ನು ಕಂಪೋನೆಂಟ್ಸ್ ಆಫ್ ಗವರ್ಮೆಂಟ್ ಬಜೆಟ್. ಒಂದು ಬಜೆಟ್ ನಲ್ಲಿ ಏನೇನಿರುತ್ತೆ ಕಂಪೋನೆಂಟ್ಸ್ ಗಳು ಅಂತ ನೋಡೋದಾದ್ರೆ ರೆವೆನ್ಯೂ ಬಜೆಟ್ ಅಂಡ್ ಕ್ಯಾಪಿಟಲ್ ಬಜೆಟ್. ರೆವೆನ್ಯೂ ಅಂತಂದ್ರೆ ಮನಿ ದ ಗವರ್ಮೆಂಟ್ ಅರ್ನ್ಸ್ ಅಂಡ್ ಸ್ಪೆಂಡ್ಸ್ ಫಾರ್ ಡೈಲಿ ನೀಡ್ಸ್. ದೈನಂದಿನ ವ್ಯವಹಾರಗಳಿಗೆ ಸರ್ಕಾರ ಖರ್ಚು ಮಾಡುತ್ತಲ್ಲ, ಮತ್ತು ಗಳಿಸೋದು ಮತ್ತೆ ಖರ್ಚು ಮಾಡೋದು, ಈ ಒಂದು ಹಣಕ್ಕೆ ಏನಂತ ಕರೀತಾರೆ ರೆವೆನ್ಯೂ ಬಜೆಟ್. ಆ ಹಣವನ್ನು ನಿರ್ವಹಿಸುವ ಬಜೆಟ್ ರೆವೆನ್ಯೂ ಬಜೆಟ್. ಇನ್ನು ಕ್ಯಾಪಿಟಲ್ ಬಜೆಟ್ ಅಂತಂದ್ರೆ ಮನಿ ಯೂಸ್ಡ್ ಫಾರ್ ಬಿಗ್ ಪ್ರಾಜೆಕ್ಟ್ಸ್ ಲೈಕ್ ರೋಡ್ಸ್, ಹಾಸ್ಪಿಟಲ್. ಅಂತಂದ್ರೆ ಮೂಲ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಈ ತರ ಎಲ್ಲ ಇರುತ್ತಲ್ವಾ, ಅಂದ್ರೆ ಬಹಳ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಗಳಿಗೆ. ಇದು ದೈನಂದಿನ ವ್ಯವಹಾರಗಳಿಗಲ್ಲ, ದೀರ್ಘಕಾಲದ ಯೋಜನೆಗಳಿಗೆ ಸರ್ಕಾರ ಖರ್ಚು ಮಾಡುತ್ತಲ್ವಾ, ಮತ್ತೆ ಅದರಿಂದ ಸರ್ಕಾರ ಗಳಿಸುತ್ತಲ್ವಾ, ಅದೆಲ್ಲ ಕ್ಯಾಪಿಟಲ್ ಬಜೆಟ್ ನ ಅಂಡರ್ ಅಲ್ಲಿ ಬರುತ್ತೆ. ಇನ್ನು ರೆವೆನ್ಯೂ ಬಜೆಟ್ ನಲ್ಲಿ ಮುಖ್ಯವಾಗಿ ಎರಡು ತರ ಇರುತ್ತೆ, ರೆವೆನ್ಯೂ ರಿಸಿಪ್ಟ್ ಮತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್. ರಿಸಿಪ್ಟ್ ಅಂತಂದ್ರೆ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂತಂದ್ರೆ ಎಕ್ಸ್ಪೆನ್ಸ್ ಅಂದ್ರೆ ಖರ್ಚು. ರೆವೆನ್ಯೂ ರಿಸಿಪ್ಟ್ ನಲ್ಲಿ ಇನ್ಕಮ್ ಫ್ರಾಮ್ ಟ್ಯಾಕ್ಸಸ್, ಫೀಸ್, ಇಂಟ್ರೆಸ್ಟ್ ಅಂತಂದ್ರೆ ಸರ್ಕಾರ ಟ್ಯಾಕ್ಸ್ ತಗೊಳುತ್ತಲ್ವಾ ಅದು, ಮತ್ತೆ ಬೇರೆ ಬೇರೆ ಫೀಗಳು ಸರ್ಕಾರಕ್ಕೆ ಕೆಲವರು ನೀಡೋದು, ಮತ್ತೆ ಇಂಟ್ರೆಸ್ಟ್ಗಳು ಸರ್ಕಾರ ಸಾಲವನ್ನು ಕೊಟ್ಟಿದ್ರೆ ಬೇರೆ ಬೇರೆ ಕಡೆಗೆ ಅದರಿಂದ ಬರುವಂತ ಇಂಟ್ರೆಸ್ಟ್ಗಳು, ಅದೆಲ್ಲ ರೆವೆನ್ಯೂ ರೆಸಿಪ್ಟ್ ನ ಅಂಡರ್ ಅಲ್ಲಿ ಬರುತ್ತೆ. ಇನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಎಕ್ಸ್ಪೆನ್ಸಸ್ ಫಾರ್ ರನ್ನಿಂಗ್ ದಿ ಗವರ್ಮೆಂಟ್. ಸರ್ಕಾರ ನಡೆಸಲಿಕ್ಕೆ ಏನೇನು ಖರ್ಚು ಇರುತ್ತೆ ಅದು. ಪೇಯಿಂಗ್ ಸ್ಯಾಲರೀಸ್. ಸರ್ಕಾರ ಅಂತಂದ್ಮೇಲೆ ಎಲ್ಲಾ ಸರ್ಕಾರಿ ನೌಕರರಿಗೆ ಹಣ ಕೊಡಬೇಕು, ಸ್ಯಾಲರಿಯನ್ನು ಕೊಡಬೇಕು, ಅದಕ್ಕೆ ಆಗುವಂತ ಖರ್ಚು. ಮತ್ತೆ ಸಬ್ಸಿಡಿಗಳನ್ನ ಕೊಡ್ತಾರಲ್ವಾ ಸರ್ಕಾರದ ಮೂಲಕ, ಅದೆಲ್ಲವೂ ಸಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂಡರ್ ಅಲ್ಲಿ ಬರುತ್ತೆ. ಎರಡು ತರ ರೆವೆನ್ಯೂ, ಕ್ಯಾಪಿಟಲ್. ರೆವೆನ್ಯೂದ ಅಂಡರ್ ಅಲ್ಲಿ ರೆಸಿಪ್ಟ್ ಮತ್ತೆ ಎಕ್ಸ್ಪೆಂಡಿಚರ್ ನೋಡಿದ್ವಿ. ಈಗ ಕ್ಯಾಪಿಟಲ್ ಬಜೆಟ್ ನ ಅಂಡರ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ರೆಸಿಪ್ಟ್ ಗಳು ಯಾವ್ದು, ಆದಾಯದ ಮೂಲ ಯಾವ್ದು, ಮನಿ ಫ್ರಾಮ್ ಲೋನ್ಸ್, ಸೆಲ್ಲಿಂಗ್ ಅಸೆಟ್ಸ್ ಎಕ್ಸೆಟ್ರಾ. ಅಂತಂದ್ರೆ ಈಗ ಬಹಳ ದೊಡ್ಡ ದೀರ್ಘಕಾಲದಲ್ಲಿ ಏನೇನು ಮಾಡಿರ್ತಾರಲ್ಲ ಸರ್ಕಾರ, ಅದರಿಂದ ಬರುವಂತ ಹಣಕಾಸು. ಅಂದ್ರೆ ಬಹಳ 5 ವರ್ಷಗಳಿಗೋಸ್ಕರ ಒಂದು ಸಾಲವನ್ನು ಕೊಟ್ಟಿದ್ರೆ ಅದರಿಂದ ವಾಪಸ್ ಬರುವಂತ ಹಣ, ಮತ್ತೆ ಅಸೆಟ್ ಗಳನ್ನ, ಕೆಲವೊಂದು ಸರ್ಕಾರದ ಆಸ್ತಿಗಳಿರುತ್ತಲ್ವಾ ಅದನ್ನ ಮಾರೋದ್ರಿಂದ ಬರುವಂತ ಹಣ. ಹೀಗೆ ದೀರ್ಘಕಾಲಿಕವಾದ ಹಣ ಬರೋದಕ್ಕೆ ಅದು ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ, ಅದು ಕ್ಯಾಪಿಟಲ್ ರಿಸಿಪ್ಟ್ ಅಂಡರ್ ಅಲ್ಲಿ ಬರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಲೋನ್ ರಿಪೇಮೆಂಟ್. ಕ್ಯಾಪಿಟಲ್ ಅಂತ ನಿಮ್ಗೆ ಗೊತ್ತು, ಬಹಳ ದೂರದರ್ಶಿತ್ವದ ಯೋಜನೆಗಳಿಗೆ, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಗಳಿಗೆ, ಮತ್ತೆ ಲೋನ್ ಅನ್ನ ರೀಪೇ ಮಾಡೋಕೆ ಸರ್ಕಾರ ಎಷ್ಟೋ ವರ್ಷಗಳ ನಂತರ ಪೇ ಮಾಡುತ್ತಲ್ವಾ, ಅದೆಲ್ಲ ಬರೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡರ್ ಅಲ್ಲಿ. ಇನ್ನು ಟೈಪ್ಸ್ ಆಫ್ ಬಜೆಟ್ ನೋಡೋದಾದ್ರೆ ಫಸ್ಟ್ ಬ್ಯಾಲೆನ್ಸ್ಡ್ ಬಜೆಟ್. ಅದು ಹೇಗಿರುತ್ತೆ ಅಂತಂದ್ರೆ ಇನ್ಕಮ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ಎಷ್ಟು ಆದಾಯ ಬರ್ತಾ ಇದೆಯೋ ಅಷ್ಟೇ ಖರ್ಚಾಗ್ತಾ ಇದೆ ಅಂತ ಆದ್ರೆ ಅದು ಏನು ಬ್ಯಾಲೆನ್ಸ್ ಆಗಿದೆ ಅಂತ, ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೇವೆ. ಸರ್ಪ್ಲಸ್ ಬಜೆಟ್ ಅಂತಂದ್ರೆ ಇನ್ಕಮ್ ಇಸ್ ಮೋರ್ ದೆನ್ ಎಕ್ಸ್ಪೆನ್ಸಸ್. ಆದಾಯ ಹೆಚ್ಚಿದೆ ಮತ್ತೆ ನಮ್ಮ ಖರ್ಚು ಕಡಿಮೆ ಇದೆ ಅದಂತಾದ್ರೆ ಅದಕ್ಕೆ ಸರ್ಪ್ಲಸ್ ಅಂತ ಕರಿತೇವೆ. ಇಟ್ ಯೂಸ್ ಟು ಕಂಟ್ರೋಲ್ ಇನ್ಫ್ಲೇಷನ್. ಈ ಮೂಲಕ ನಾವು ಹಣದುಬ್ಬರವನ್ನ ಕಂಟ್ರೋಲ್ ಮಾಡಬಹುದು ಸರ್ಪ್ಲಸ್ ಬಜೆಟ್ ನ ಮೂಲಕ. ಇನ್ನು ಡೆಫಿಸಿಟ್ ಬಜೆಟ್ ಅಂತಂದ್ರೆ ಎಕ್ಸ್ಪೆನ್ಸಸ್ ಇಸ್ ಮೋರ್ ದೆನ್ ಇನ್ಕಮ್. ಈಗ ನಮ್ಮ ಖರ್ಚೇ ಜಾಸ್ತಿ ಆಗಿದೆ ಮತ್ತೆ ಬರುವ ಆದಾಯ ಕಡಿಮೆ ಇದೆ ಅಂತಂದ್ರೆ ಅದಕ್ಕೆ ಡೆಫಿಸಿಟ್ ಅಂತ ಕರೀತೇವೆ. ಯೂಸ್ ಟು ಬೂಸ್ಟ್ ಎಕಾನಮಿ ಇನ್ ಟಫ್ ಟೈಮ್ಸ್. ಈ ಬಜೆಟ್ ನ ಮೂಲಕ ನಾವು ಕೆಲವೊಂದು ಟಫ್ ಟೈಮ್ಗಳಲ್ಲಿ, ಅಂತಂದ್ರೆ
ಆರ್ಥಿಕವಾಗಿ ಕೆಲವೊಂದು ಸಂಕಷ್ಟ ಬಂದಾಗ ಸಹ ನಾವೇನ್ ಮಾಡ್ತೇವೆ, ಹೆಚ್ಚು ಖರ್ಚು ಮಾಡಿ ಎಕಾನಮಿಯನ್ನ ಬೂಸ್ಟ್ ಮಾಡ್ತೇವೆ. ಅದಕ್ಕೆ ಡೆಪಿಸಿಟ್ ಬಜೆಟ್ ಅಂತ ಕರಿತೇವೆ. ಇನ್ನು ಟೈಪ್ಸ್ ಆಫ್ ಡೆಪಿಸಿಟ್ ಅನ್ನೋದನ್ನ ಕನ್ನಡದಲ್ಲಿ ನಾವು ಕೊರತೆಗಳು ಅಂತ ಹೇಳ್ಬೋದು, ಅಥವಾ ಫಿಸ್ಕಲ್ ಡೆಪಿಸಿಟ್ ಅನ್ನ ವಿತ್ತೀಯ ಕೊರತೆ ಅಂದ್ರೆ ಕಡಿಮೆ ಬೀಳೋದು ಹಣ ಅಂತ ಹೇಳ್ತೀವಲ್ವಾ, ಆ ರೀತಿ. ಏನೇನ್ ಡೆಪಿಸಿಟ್ ಗಳಲ್ಲಿ ಯಾವ್ಯಾವ ಟೈಪ್ ಇದೆ ಅಂತ ನೋಡೋದಾದ್ರೆ, ರೆವೆನ್ಯೂ ಡೆಪಿಸಿಟ್, ಎಕ್ಸ್ಪೆನ್ಸಸ್ ಆರ್ ಮೋರ್ ದೆನ್ ಅರ್ನಿಂಗ್ಸ್ ಅಂತಂದ್ರೆ ನಮ್ಮ ಖರ್ಚು ನಮ್ಮ ಆದಾಯಕ್ಕಿಂತ ಹೆಚ್ಚಿದ್ರೆ ಅದಕ್ಕೆ ಏನಂತ ಕರಿತೇವೆ, ರೆವೆನ್ಯೂ ಡೆಪಿಸಿಟ್. ಫಿಸ್ಕಲ್ ಡೆಪಿಸಿಟ್ ಅಂತಂದ್ರೆ ಗವರ್ಮೆಂಟ್ ಬಾರೋಸ್ ಟು ಕವರ್ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ, ಅದನ್ನ ಕವರ್ ಮಾಡ್ಲಿಕ್ಕೆ ಇನ್ನೊಂದ್ ಕಡೆಯಿಂದ ಸರ್ಕಾರ ಸಾಲ ತಗೊಳ್ತಾ ಇದೆ, ಅದಕ್ಕೆ ಏನಂತ ಕರೀತಾರೆ, ಫಿಸ್ಕಲ್ ಡೆಪಿಸಿಟ್. ಆ ಹೊರಗಡೆಯಿಂದ ತಗೊಳ್ತಾರಲ್ಲ, ಬಾರೋ ಮಾಡ್ತಾರಲ್ವಾ, ಈಗ ಇರುವಂತ ಎಕ್ಸ್ಪೆನ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ, ಅದಕ್ಕೆ ಫಿಸ್ಕಲ್ ಡೆಪಿಸಿಟ್ ಅಂತ ಕರೀತೇವೆ. ಇನ್ನು ಪ್ರೈಮರಿ ಡೆಪಿಸಿಟ್ ಅಂತಂದ್ರೆ ಫಿಸ್ಕಲ್ ಡೆಪಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಫಿಸ್ಕಲ್ ಡೆಪಿಸಿಟ್ ಅಂತಂದ್ರೆ ಬಾರೋ ಮಾಡಿರ್ತೀವಿ, ಅದರಲ್ಲಿ ಆ ಬಾರೋ ಮಾಡಿದಾಗ ಅಂದ್ರೆ ಸಾಲ ತೆಗೆದುಕೊಂಡಾಗ ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತಲ್ವಾ, ಆ ಬಡ್ಡಿಯನ್ನ ಬಿಟ್ಟು ಅಸಲಿಗೆ ಮಾತ್ರ ನಾವೇನ್ ಕರಿತೇವೆ, ಪ್ರೈಮರಿ ಡೆಪಿಸಿಟ್ ಅಂತಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಇಂಟ್ರೆಸ್ಟ್ ಪೇಮೆಂಟ್ ಬಿಟ್ಟು ಬರೀ ಮೂಲ ಹಣ, ಮೂಲ ಸಾಲವನ್ನ, ಅಸಲನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದು ಪ್ರೈಮರಿ ಡೆಪಿಸಿಟ್. ಇನ್ನು ಮಾನಿಟೈಸ್ಡ್ ಡೆಪಿಸಿಟ್ ಅಂತಂದ್ರೆ ಬಾರೋವಿಂಗ್ ಮನಿ ಫ್ರಮ್ RBI ಡೈರೆಕ್ಟ್ಲಿ, RBI ಇಂದ ಡೈರೆಕ್ಟ್ ಆಗಿ ಹಣವನ್ನ ಬಾರೋ ಮಾಡೋದು, ಅದಕ್ಕೆ ಮಾನಿಟೈಸ್ಡ್ ಡೆಪಿಸಿಟ್ ಅಂತ ಕರೀತಾರೆ. ಇನ್ನು ಗವರ್ಮೆಂಟ್ ಬಜೆಟಿಂಗ್ ನಲ್ಲಿ ಕೆಲವೊಂದು ಟೈಪ್ಸ್ ಇದೆ. ಯಾವ್ಯಾವ ತರ ಬಜೆಟ್ ಅನ್ನ ನಾವು ತಯಾರಿಸಬಹುದು ಅಥವಾ ಅದು ಮಂಡಿಸಬಹುದು ಅಂತಂದ್ರೆ, ಲೈನ್ ಐಟಮ್ ಬಜೆಟಿಂಗ್. ಇಲ್ಲೇನ್ ಮಾಡ್ತಾರೆ, ಲಿಸ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಡಿಫರೆಂಟ್ ಕ್ಯಾಟಗರೀಸ್. ಈಗ ರಕ್ಷಣಾ ವಲಯಕ್ಕೆ, ಮತ್ತೆ ಶಿಕ್ಷಣ ವಲಯಕ್ಕೆ, ಅದಾದ್ಮೇಲೆ MSMEಗಳಿಗೆ, ಹೀಗೆ ಬೇರೆ ಬೇರೆ ಸೆಕ್ಷನ್ ಮಾಡಿ ಆ ಒಂದು ವಲಯಕ್ಕೆ ಎಷ್ಟು ಬೇಕು ಹಾಗಾದ್ರೆ ಹಣ ಅಂತ ಸ್ಪೆಸಿಫಿಕ್ ಆಗಿ ಅದರಲ್ಲಿ ಡಿಫೈನ್ ಮಾಡೋದು, ಅದಕ್ಕೆ ಏನಂತ ಕರಿತೇವೆ, ಲೈನ್ ಐಟಮ್ ಬಜೆಟಿಂಗ್. ಎಲ್ಲಾ ಐಟಮ್ಗಳನ್ನ ಒಂದು ಲೈನ್ ಅಲ್ಲಿ ಜೋಡಿಸಿಡೋದು, ಒಂದೊಂದಕ್ಕೆ ಬಜೆಟ್ ಕೊಡ್ತಾ ಹೋಗೋದು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಜೆಟಿಂಗ್, ಫೋಕಸ್ ಆನ್ ರಿಸಲ್ಟ್ಸ್ ನಾಟ್ ಜಸ್ಟ್ ಸ್ಪೆಂಡಿಂಗ್. ನಾವು ಒಂದು ಹಣವನ್ನ ಹೂಡಿಕೆ ಮಾಡಿದ್ರೆ ಅಥವಾ ಹಣವನ್ನ ಖರ್ಚು ಮಾಡಿದ್ರೆ ನಿಜವಾಗ್ಲೂ ಅದರಿಂದ ಎಷ್ಟು ಬಂತು, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅದನ್ನ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಯಾವುದು, ಪರ್ಫಾರ್ಮೆನ್ಸ್ ಬಜೆಟಿಂಗ್. ಜಸ್ಟ್ ಸ್ಪೆಂಡಿಂಗ್ ಅನ್ನ ಮಾತ್ರ ನೋಡ್ತಾ ಇರೋದಿಲ್ಲ, ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತಾರೆ. ಜೀರೋ ಬೇಸ್ಡ್ ಬಜೆಟಿಂಗ್, ಇಲ್ಲೇನಾಗುತ್ತೆ, ಎವ್ರಿ ಎಕ್ಸ್ಪೆನ್ಸ್ ಇಸ್ ರಿವ್ಯೂಡ್ ಫ್ರಮ್ ಸ್ಕ್ರಾಚ್ ಈಚ್ ಇಯರ್ ಅಂತಂದ್ರೆ ಹಿಂದಿನ ವರ್ಷದ ಲೆಕ್ಕಾಚಾರ ಬಿಟ್ಟು ಪ್ರತಿ ವರ್ಷನೂ ಹೊಸದಾಗಿ ಪ್ರತಿ ಎಕ್ಸ್ಪೆನ್ಸ್ ಅನ್ನ ಇನ್ನಷ್ಟು ಹೊಸದಾಗಿ ಪ್ರತಿ ವರ್ಷನ ಏನ್ ಮಾಡ್ತಾರೆ, ಹೊಸ ರೀತಿಯಲ್ಲಿ. ಝೀರೋ ಬೇಸ್ಡ್ ಬಜೆಟಿಂಗ್ ಅಂತಂದ್ರೆ ಹಿಂದಿನ ವರ್ಷ ಎಷ್ಟೋ ಖರ್ಚಾಗಿರುತ್ತೆ, ಈಗ ಅದನ್ನ ಬೇಸಾಗಿ ಇಟ್ಕೊಳ್ಳದೆ ಈ ವರ್ಷ ಹೊಸದಾಗಿ ಎಲ್ಲ ಲೆಕ್ಕಾಚಾರವನ್ನು ಪ್ರಾರಂಭಿಸ್ತಾ ಹೋಗ್ತಾರೆ. ಔಟ್ಕಮ್ ಬಜೆಟಿಂಗ್, ಲಿಂಕ್ ಸ್ಪೆಂಡಿಂಗ್ ಟು ಮೆಜರಬಲ್ ರಿಸಲ್ಟ್ಸ್. ಇಲ್ಲೇನಾಗುತ್ತೆ, ಈಗ ಇಲ್ಲಿ ಹೇಳಿದೀವಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ರಿಸಲ್ಟ್ ಮೇಲೆ, ಇಲ್ಲಿ ಮೆಜರಬಲ್ ರಿಸಲ್ಟ್ಸ್ ಅಂತಂದ್ರೆ ಎಷ್ಟು ಔಟ್ಕಮ್ ಬಂತು, ನಾವು ಎಷ್ಟು ಸ್ಪೆಂಡ್ ಮಾಡಿದ್ರೆ ಇದರಿಂದ ಬಂದಿರುವಂತ ಔಟ್ಕಮ್ ಏನು ಅನ್ನುವಂಥದ್ದನ್ನ ಅದೆರಡನ್ನ ಲಿಂಕ್ ಮಾಡ್ತಾರೆ ಇಲ್ಲಿ, ಸ್ಪೆಂಡಿಂಗ್ ಮತ್ತೆ ರಿಸಲ್ಟ್ ಅನ್ನ. ಜೆಂಡರ್ ಬಜೆಟಿಂಗ್ ಅಂತಂದ್ರೆ ಎನ್ಶೋರ್ಸ್ ಫೇರ್ ಅಲೋಕೇಶನ್ ಆಫ್ ಮನಿ ಫಾರ್ ವಿಮೆನ್ಸ್ ಡೆವಲಪ್ಮೆಂಟ್. ಮಹಿಳಾ ಕಲ್ಯಾಣಕ್ಕೆ ಸರಿಯಾದ ಹಣ ಅಲೋಕೇಟ್ ಆಗಿದೆಯಾ ಅನ್ನೋದನ್ನ ಎನ್ಶೋರ್ ಮಾಡೋದು, ಅದನ್ನ ಖಚಿತಪಡಿಸ್ಕೊಳ್ಳೋದು ಜೆಂಡರ್ ಬಜೆಟಿಂಗ್. ಇನ್ನು ಬೇರೆ ಕಾನ್ಸೆಪ್ಟ್ ಬಜೆಟ್ಗೆ ಸಂಬಂಧಿಸಿದ ನೋಡೋದಾದ್ರೆ, ಕ್ರೌಡಿಂಗ್ ಔಟ್ ಎಫೆಕ್ಟ್ ಅಂತಂದ್ರೆ ಹೈ ಗವರ್ಮೆಂಟ್ ಬಾರೋವಿಂಗ್ ರೆಡ್ಯೂಸಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಸರ್ಕಾರ ತುಂಬಾ ಹಣ ಬಾರೋ ಮಾಡ್ತಿದೆ ಅಂತ ಆದ್ರೆ ಸರ್ಕಾರದ ಮೇಲೆ ನಂಬಿಕೆ ಹೋಗುತ್ತೆ, ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಾಗ ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸುತ್ತೆ. ಕ್ರೌಡಿಂಗ್ ಔಟ್ ಅಂದ್ರೆ ಸರ್ಕಾರದ ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡು ಏನಾಗುತ್ತೆ, ಅದು ಆ ಪ್ರೈವೇಟ್ ಕಂಪನಿಗಳು ಇನ್ವೆಸ್ಟ್ ಮಾಡೋದ್ರಿಂದ ಹೊರಗಡೆ ಹೋಗ್ಬಿಡುತ್ತೆ. ಫಿಸ್ಕಲ್ ಕನ್ಸಾಲಿಡೇಷನ್, ಕಂಟ್ರೋಲಿಂಗ್ ಫಿಸ್ಕಲ್ ಡೆಪಿಸಿಟ್ ಟು ಕೀಪ್ ದಿ ಎಕಾನಮಿ ಸ್ಟೇಬಲ್. ಫಿಸ್ಕಲ್ ಡೆಪಿಸಿಟ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಎಕಾನಮಿಯನ್ನ ಸ್ಟೇಬಲ್ ಮಾಡುವಂತಹ ವಿಧಾನಕ್ಕೆ ಫಿಸ್ಕಲ್ ಕನ್ಸಾಲಿಡೇಷನ್ ಅಂತ ಕರೀತೇವೆ. ಇವಿಷ್ಟು ಬಜೆಟ್ನ ಬೇಸಿಕ್ ಅಂಶಗಳು. ಈಗ ನಿಜವಾದ ಇವತ್ತಿನ ಮುಖ್ಯ ಅಂಶಗಳು ಈಗ ಬರ್ತಾ ಇದೆ. ಯೂನಿಯನ್ ಬಜೆಟ್ 2025-26, ಈ ವರ್ಷದ ಯೂನಿಯನ್ ಬಜೆಟ್ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಈ ವರ್ಷದ ಥೀಮ್ ಏನು, ಮುಖ್ಯವಾದ ಥೀಮ್ ಈ ವರ್ಷದ್ದು ಸಬ್ಕಾ ವಿಕಾಸ್, ಡೆವಲಪ್ಮೆಂಟ್ ಫಾರ್ ಆಲ್. ಎಲ್ಲರ ಡೆವಲಪ್ಮೆಂಟ್, ಪ್ರತಿಯೊಬ್ಬರು ಸಹ ಬೆಳಿಬೇಕು, ಎಲ್ಲರ ವಿಕಾಸ ಆಗ್ಬೇಕು, ಇದು ಈ ವರ್ಷದ ಥೀಮ್. ಇನ್ನೊಂದು ಕೋಟ್ ಅನ್ನ ಮೆನ್ಷನ್ ಮಾಡಿದ್ರು ಫೈನಾನ್ಸ್ ಮಿನಿಸ್ಟರ್ ಅವರು, ತೆಲುಗು ಪೋಯೆಟ್ ಗುರಜಾದ ಅಪ್ಪಾರಾವ್ ಅವರ ಒಂದು ಕೋಟ್ ಅನ್ನ ಮೆನ್ಷನ್ ಮಾಡಿದ್ರು. ಕಂಟ್ರಿ ಈಸ್ ನಾಟ್ ಜಸ್ಟ್ ಇಟ್ಸ್ ಸಾಯಿಲ್, ಕಂಟ್ರಿ ಈಸ್ ಇಟ್ಸ್ ಪೀಪಲ್. ದೇಶ ಅಂತಂದ್ರೆ ಆ ಭೂಮಿಯಲ್ಲ, ಮಣ್ಣಲ್ಲ, ಇರುವ ಬೇರೆ ಬೇರೆ ಸಂಪನ್ಮೂಲಗಳು ಮಾತ್ರ ಅಲ್ಲ, ಕಂಟ್ರಿ ಈಸ್ ಇಟ್ಸ್ ಪೀಪಲ್. ಮುಖ್ಯವಾಗಿ ದೇಶ ಅನ್ನೋದು ನಿರ್ಮಾಣ ಆಗೋದು ಜನರಿಂದ ಅಂತ. ಹಾಗಾಗಿ ವಿಕಸಿತ ಭಾರತಕ್ಕೆ ಏನೇನು ಪ್ರಿನ್ಸಿಪಲ್ ಅನ್ನ ಹಮ್ಮಿಕೊಂಡಿದ್ದಾರೆ, ಝೀರೋ ಪವರ್ಟಿ, ಬಡತನವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು, ದೇಶದಲ್ಲಿ ಬಡತನವನ್ನ ಹೋಗಲಾಡಿಸೋದು. 100% ಗುಡ್ ಕ್ವಾಲಿಟಿ ಎಜುಕೇಶನ್, 100ರಷ್ಟು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಎಲ್ಲರಿಗೂ ದೊರಕಿಸಿಕೊಡೋದು. ಅಫೋರ್ಡೆಬಲ್ ಅಂಡ್ ಹೈ ಕ್ವಾಲಿಟಿ ಹೆಲ್ತ್ ಕೇರ್, ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನು ಎಲ್ಲರಿಗೂ ಕೊಡೋದು. 100% ಸ್ಕಿಲ್ಡ್ ಲೇಬರ್ ವಿತ್ ಮೀನಿಂಗ್ಫುಲ್ ಎಂಪ್ಲಾಯ್ಮೆಂಟ್,
ಪ್ರತಿಯೊಬ್ಬರಿಗೂ ಸರಿಯಾದ ಕೌಶಲ್ಯವನ್ನ ಕೊಡಿಸೋದು ಮತ್ತೆ ಆ ಕೌಶಲ್ಯಕ್ಕೆ ಸಂಬಂಧಿಸಿದ ಒಳ್ಳೆಯ ಕೆಲಸವನ್ನ ಉದ್ಯೋಗವನ್ನ ನೀಡೋದು. 70% ವುಮೆನ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದ್ರೆ ಬೇರೆ ಬೇರೆ ನಿರ್ವಹಣೆ ಆಗಿರಬಹುದು, ಬ್ಯಾಂಕಿಂಗ್ ಕ್ಷೇತ್ರ ಆಗಿರಬಹುದು, ಕಾರ್ಪೊರೇಟ್ ಕಂಪನಿಗಳಾಗಿರಬಹುದು, ಹೀಗೆ ಮುಖ್ಯ ಹಣಕಾಸು ಕ್ಷೇತ್ರದಲ್ಲಿ ಸುಮಾರು 70ರಷ್ಟು ವುಮೆನ್ ಇನ್ವಾಲ್ವ್ಮೆಂಟ್, ಮಹಿಳೆಯರನ್ನ ತೊಡಗಿಸಿಕೊಳ್ಳುವಂತಹ ಒಂದು ಗುರಿ ಇದೆ. ಇಂಡಿಯಾ ಆಸ್ ಅ ಫುಡ್ ಬಾಸ್ಕೆಟ್ ಆಫ್ ದಿ ವರ್ಲ್ಡ್, ಜಗತ್ತಿಗೆ ಭಾರತದಿಂದ ಹೆಚ್ಚಿನ ಮೌಲ್ಯದ ಆಹಾರ ಪದಾರ್ಥಗಳು ದೊರೆಯಬೇಕು, ಅಂದ್ರೆ ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಹಾರದ ಕ್ರಾಂತಿ ಆಗಬೇಕು ಅನ್ನುವಂತಹ ಒಂದು ಅಂಶವನ್ನು ನಮ್ಮ ಮುಂದೆ ಇಡ್ತಿದ್ದಾರೆ. ದ ಬಜೆಟ್ ಫೋಕಸ್ ಆನ್ ಇನ್ಕ್ಲೂಸಿವ್ ಗ್ರೋತ್ ಅಂತಂದ್ರೆ ಎಲ್ಲರನ್ನೂ ಒಳಗೊಂಡಂತಹ ಒಂದು ಬೆಳವಣಿಗೆ. ಎನ್ಶೂರಿಂಗ್ ಬೆನಿಫಿಟ್ಸ್ ಫಾರ್ 4 ಕೀ ಗ್ರೂಪ್ಸ್, ಈ ವರ್ಷದ ಬಜೆಟ್ ನಲ್ಲಿ ಮುಖ್ಯವಾಗಿ 4 ಗ್ರೂಪ್ಗಳಿಗೆ ಬೆನಿಫಿಟ್ ಆಗಬೇಕು ಅನ್ನೋದನ್ನ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಂಡು ಬಜೆಟ್ ಅನ್ನ ಮಾಡಿದ್ದಾರೆ. ಮೊದಲನೇದು ಗರೀಬ್ ಆರ್ ಪುವರ್, ಪ್ರೋಗ್ರಾಮ್ಸ್ ಫಾರ್ ಫಿನಾನ್ಷಿಯಲ್ ಏಡ್, ಎಂಪ್ಲಾಯ್ಮೆಂಟ್, ಹೌಸಿಂಗ್, ಮುಖ್ಯವಾಗಿ ಬಡ ಜನರಿಗೋಸ್ಕರ ಅವರಿಗೆ ಸಾಲ ಸಹಾಯ ಆಗಿರಬಹುದು, ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಸೌಲಭ್ಯಗಳಾಗಿರ್ಬಹುದು ಅದನ್ನ ನೀಡೋದು, ಉದ್ಯೋಗವನ್ನು ದೊರಕಿಸಿಕೊಡೋದು ಮತ್ತೆ ಸರಿಯಾದ ಮನೆ ಹೌಸಿಂಗ್ ಅನ್ನ ಕೊಡಿಸೋದು. ಇನ್ನು ಯೂತ್, ಮುಖ್ಯವಾಗಿ ಯುವಕರಿಗೋಸ್ಕರ ಅವರಿಗೆ ಎಜುಕೇಶನ್ ಸರಿಯಾಗಿರ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಮತ್ತೆ ಸರಿಯಾದ ಉದ್ಯೋಗ ದೊರೆಯಬೇಕು. ಇನ್ನು ಅನ್ನದಾತ ಅಂದ್ರೆ ರೈತರಿಗೋಸ್ಕರ ಸಪೋರ್ಟ್ ಫಾರ್ ಅಗ್ರಿಕಲ್ಚರ್, ಬೆಟರ್ ಕ್ರೆಡಿಟ್ ಅಂಡ್ ಪ್ರೈಸ್ ಸೆಕ್ಯೂರಿಟಿ, ಅವರಿಗೆ ಮುಖ್ಯವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಹೊರಡೋದು, ಮತ್ತೆ ಬೆಟರ್ ಕ್ರೆಡಿಟ್, ಉತ್ತಮ ಸಾಲ ಸೌಲಭ್ಯಗಳನ್ನು ದೊರಕಿಸಿಕೊಡೋದು, ಪ್ರೈಸ್ ಸೆಕ್ಯೂರಿಟಿ ಅಂತಂದ್ರೆ ಪ್ರತಿ ಒಂದು ಉತ್ಪನ್ನದ ಮೇಲಿನ ಪ್ರೈಸ್ ಇರುತ್ತಲ್ವಾ ಅದು ಸೆಕ್ಯೂರ್ ಆಗಿರ್ಬೇಕು. ರೈತರ ಒಂದು ಪ್ರೈಸ್ ಇನ್ಸ್ಟಾಬಿಲಿಟಿ ಇರುತ್ತಲ್ವಾ ಅಂತಂದ್ರೆ ಆ ಬೆಲೆಯ ಏರಿಕೆ ಬೇರೆ ಏರಿಳಿತ ಆಗೋದು, ಇದೆಲ್ಲವನ್ನ ಸರಿಯಾಗಿ ನಿರ್ವಹಿಸೋದು. ನಾರಿ ವಿಮೆನ್ ಅಂದ್ರೆ ವಿಮೆನ್ಗೆ ಸಂಬಂಧಪಟ್ಟ ಹಾಗೆ ಎಂಪವರ್ಮೆಂಟ್ ಥ್ರೂ ಬಿಸ್ನೆಸ್ ಲೋನ್ಸ್, ಮುಖ್ಯವಾಗಿ ಅವರಿಗೆ ಉದ್ಯಮಗಳಿಗೆ ಸಂಬಂಧಪಟ್ಟ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಅವರಾಗಿ ಹೊಸ ಒಂದು ಉದ್ಯೋಗನ ಪ್ರಾರಂಭಿಸಲಿಕ್ಕೆ ಪ್ರೋತ್ಸಾಹ ಕೊಡೋದು, ಮತ್ತೆ ಸೇಫ್ಟಿ, ಎಲ್ಲ ಕಡೆ ಅವರಿಗೆ ರಕ್ಷಣೆಯನ್ನ ಒದಗಿಸೋದು, ಸುರಕ್ಷತೆಯನ್ನ ನೀಡೋದು. ಈ 4 ಅಂಗಗಳು ಬಜೆಟ್ನ ಮುಖ್ಯವಾದ ವಿಷಯಗಳಾಗಿದೆ. ಇನ್ನು ನೀವೆಲ್ಲರೂ ಕೇಳಿರಬಹುದು ಇನ್ಕಮ್ ಟ್ಯಾಕ್ಸ್ ಮಿಡ್ಲ್ ಕ್ಲಾಸ್ ಬೆನಿಫಿಟ್ಸ್, ಮುಖ್ಯವಾಗಿ ಒಂದು ದೊಡ್ಡ ಕ್ರಾಂತಿ ಅಂತಂದ್ರೆ ಮಧ್ಯಮ ವರ್ಗದ ಜನರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗ್ತಾ ಇದೆ. ಯಾವುದರಿಂದ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಅಂತಂದ್ರೆ ನೋ ಇನ್ಕಮ್ ಟ್ಯಾಕ್ಸ್ ಆನ್ ಮಂತ್ಲಿ ಇನ್ಕಮ್ ಅಪ್ ಟು 1 lakh, ಪ್ರತಿ ವರ್ಷ ಸುಮಾರು 12 ಲಕ್ಷ ಈ ಒಂದು ಇನ್ಕಮ್ ಬಂದವರಿಗೂ ಸಹ ಯಾವುದೇ ಟ್ಯಾಕ್ಸ್ ತುಂಬುವ ಅವಶ್ಯಕತೆ ಇರೋದಿಲ್ಲ. ನೋ ಇನ್ಕಮ್ ಟ್ಯಾಕ್ಸ್, ಪ್ರತಿ ತಿಂಗಳು 1 ಲಕ್ಷ ಸಂಬಳ ಬಂದಿದ್ರು ಸಹ ಅವರು ಇನ್ಕಮ್ ಟ್ಯಾಕ್ಸ್ ತುಂಬುವ ಅವಶ್ಯಕತೆ ಇರೋದಿಲ್ಲ. ಇಫ್ ಅ ಪರ್ಸನ್ ಅರ್ನ್ಸ್ ಅಪ್ ಟು 1 lakh per month, they don't have to pay income tax. This helps the middle class save more money and spend more, which will help the economy grow. ಸರ್ಕಾರ ಹಾಗಾದ್ರೆ ಯಾಕೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದೆ ಅಂತಂದ್ರೆ ಸರ್ಕಾರಕ್ಕೆ ಅದರಿಂದ ಲಾಸ್ ಆಗಲ್ವಂತ ನೋಡಿದ್ರೆ, ಯಾವಾಗ ಸರ್ಕಾರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುತ್ತೋ ಆಗ ಜನರ ಹತ್ತಿರ ಹೆಚ್ಚು ಹಣ ಬರುತ್ತೆ. ಹಣದಿಂದ ಜನ ಏನ್ ಮಾಡ್ತಾರೆ, ಬೇರೆ ಬೇರೆ ವಸ್ತುಗಳನ್ನ ಖರೀದಿಸಿದಾಗ ಅದರಿಂದ ಆರ್ಥಿಕತೆ ಬೆಳೆಯುತ್ತೆ, ಆಮೇಲೆ ಅದರಿಂದ ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಉಪಯೋಗ ಆಗುತ್ತೆ. ಹಾಗಾಗಿ ಇದು ಸರ್ಕಾರದ ಪ್ಲಾನು. ಹಾಗಾಗಿ ಮಧ್ಯಮ ವರ್ಗದ ಜನರಿಗೆ ಖುಷಿ ನೀಡುವಂತ ಸಂಗತಿಯನ್ನ ಸರ್ಕಾರ ಕೊಟ್ಟಿದೆ. ಕೀ ಗ್ರೋತ್ ಏರಿಯಾಸ್ ಆಫ್ ದಿ ಎಕಾನಮಿ, ಮುಖ್ಯವಾಗಿ ಈ ಬಜೆಟ್ ನಲ್ಲಿ 4 ಮುಖ್ಯ ಅಂಗಗಳನ್ನ ಗ್ರೋತ್ ಏರಿಯಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ದ ಬಜೆಟ್ ಫೋಕಸ್ ಆನ್ 4 ಮೇನ್ ಗ್ರೋತ್ ಇಂಜಿನ್ಸ್. ಮೊದಲನೇದು ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರ. ಇದರಲ್ಲಿ ಸಪೋರ್ಟಿಂಗ್ ಫಾರ್ಮರ್ಸ್ ವಿತ್ ಬೆಟರ್ ಸೀಡ್ಸ್, ಲೋನ್ಸ್ ಅಂಡ್ ಇರಿಗೇಷನ್, ರೈತರಿಗೆ ಒಳ್ಳೆಯ ಬೀಜ ಆಗಿರಬಹುದು, ಸಾಲ ಸೌಲಭ್ಯ ಆಗಿರಬಹುದು, ಮತ್ತೆ ನೀರಾವರಿ ವ್ಯವಸ್ಥೆ ಇದೆಲ್ಲವನ್ನ ಕೊಡಿಸೋದು, ಆ ಮೂಲಕ ಅವರಿಗೆ ಸಪೋರ್ಟ್ ಮಾಡೋದು. ಎಂಎಸ್ಎಂಇಗಳು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಹೆಲ್ಪಿಂಗ್ ಸ್ಮಾಲ್ ಬಿಸ್ನೆಸಸ್ ವಿತ್ ಲೋನ್ಸ್ ಅಂಡ್ ಈಸಿಯರ್ ರೂಲ್ಸ್. ಚಿಕ್ಕ ಚಿಕ್ಕ ಉದ್ಯಮಗಳಿಗೆ, ನಿನ್ನೆ ನಾವು ಹೇಳಿದ್ವಲ್ವಾ ಎಕನಾಮಿಕ್ ಸರ್ವೆಯಲ್ಲಿ, ಏನು ಚಿಕ್ಕ ಉದ್ಯಮಗಳು ದೊಡ್ಡ ಉದ್ಯಮಗಳಾಗಿ ಬೆಳೆಯಲಿಕ್ಕೆ ಹಿಂಜರಿತಾ ಇವೆ. ಯಾಕಂತಂದ್ರೆ ಆ ಒಂದು ಉದ್ಯಮಗಳ ಮೇಲೆ ರೂಲ್ಸ್ಗಳು ಹೆಚ್ಚಾಗಿದೆ. ಹಾಗಾಗಿ ಸರ್ಕಾರ ಈಗ ಏನ್ ಮಾಡ್ತಾ ಇದೆ, ರೂಲ್ಸ್ ಅನ್ನ ಸ್ವಲ್ಪ ಈಸಿ ಮಾಡ್ತಾ ಇದೆ, ಹೆಚ್ಚಿನ ನಿಯಂತ್ರಕ ಕ್ರಮಗಳನ್ನ ಇದ್ದಿದ್ದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ, ಮತ್ತೆ ಒಳ್ಳೆಯ ಸಾಲ ಸೌಲಭ್ಯ, ಆ ಮೂಲಕ ಆ ಒಂದು ಎಂಎಸ್ಎಂಇಗಳು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಇನ್ನು ಇನ್ವೆಸ್ಟ್ಮೆಂಟ್, ಎನ್ಕರೇಜಿಂಗ್ ಕಂಪನೀಸ್ ಟು ಇನ್ವೆಸ್ಟ್ ಅಂಡ್ ಕ್ರಿಯೇಟ್ ಮೋರ್ ಜಾಬ್ಸ್, ಹೆಚ್ಚು ಬೇರೆ ಬೇರೆ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡೋದು, ಆ ಮೂಲಕ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗೋ ತರ ನೋಡ್ಕೊಳ್ಳೋದು. ಇನ್ನು ಎಕ್ಸ್ಪೋರ್ಟ್ಸ್ ಅಂತಂದ್ರೆ ರಫ್ತು ಮಾಡೋದು, ಎಕ್ಸ್ಪ್ಯಾಂಡಿಂಗ್ ಇಂಡಿಯಾಸ್ ಟ್ರೇಡ್ ಅಂಡ್ ಸೆಲ್ಲಿಂಗ್ ಮೋರ್ ಪ್ರಾಡಕ್ಟ್ಸ್ ಟು ಅದರ್ ಕಂಟ್ರೀಸ್, ನಮ್ಮ ದೇಶದ ವಾಣಿಜ್ಯ ವ್ಯವಹಾರವನ್ನ ಎಕ್ಸ್ಪ್ಯಾಂಡ್ ಮಾಡೋದು, ಅದರ ಜೊತೆ ಬೇರೆ ದೇಶಗಳಿಗೆ ಹೆಚ್ಚಿನ ರಫ್ತನ್ನ ಮಾಡೋದು. ಈಗ ಡೀಟೇಲ್ ಆಗಿ ನೋಡೋದಾದ್ರೆ ಸಪೋರ್ಟ್ ಫಾರ್ ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರ್, ಹಾಗಿದ್ರೆ ಏನು ರೈತರಿಗೋಸ್ಕರ ಅಥವಾ ಕೃಷಿ ಕ್ಷೇತ್ರಕ್ಕೋಸ್ಕರ ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇಲ್ಲಿ ನಾವು ಪ್ರತಿಯೊಂದು ಡೀಟೇಲ್ಸ್ ನೋಡ್ತಾ ಇಲ್ಲ, ಮುಖ್ಯ ಅಂಶಗಳನ್ನ ಮಾತ್ರ ನೋಡ್ತಾ ಇದ್ದೇವೆ. ಇದರ ಬಗ್ಗೆ ಬೇರೆ ಬೇರೆ ಇದರ
ಟೀಕೆ ಟಿಪ್ಪಣಿಗಳನ್ನ ಹಿಂದೂದವರು ಇನ್ನು 1 ವಾರ ಅಥವಾ 1 ತಿಂಗಳ ತನಕ ಕೊಡ್ತಾನೆ ಇರ್ತಾರೆ. ಪ್ರತಿದಿನ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಮುಖ್ಯ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಪ್ರೈಮ್ ಮಿನಿಸ್ಟರ್ ಧನ ಧಾನ್ಯ ಕೃಷಿ ಯೋಜನಾ. ಮೊದಲನೇದೇನು? ಪ್ರೈಮ್ ಮಿನಿಸ್ಟರ್ ಧನ ಧಾನ್ಯ ಕೃಷಿ ಯೋಜನಾ. ದಿಸ್ ಸ್ಕೀಮ್ ವಿಲ್ ಹೆಲ್ಪ್ 1.7 crore or 17 million farmers in 100 districts where farming is less productive. ಒಂದು 100 ಜಿಲ್ಲೆಗಳಲ್ಲಿ ಸರಿಯಾದ ಉತ್ಪಾದನೆ ಆಗದೇ ಇರುವಂತಹ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸುಮಾರು 1.7 ಕೋಟಿಯಷ್ಟು ರೈತರಿಗೆ ಈ ಸ್ಕೀಮಿನ ಮೂಲಕ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸೋದು, ಉತ್ಪಾದಕತೆಯನ್ನು ಹೆಚ್ಚಿಸೋದು, ಹೆಚ್ಚು ಹೆಚ್ಚು ಒಳ್ಳೆಯ ಉತ್ಪನ್ನಗಳನ್ನ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡೋದು. ದ ಗವರ್ಮೆಂಟ್ ವಿಲ್ ಪ್ರೊವೈಡ್ ಬೆಟರ್ ಸೀಡ್ಸ್. ಯಾವ ತರ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ, ಉತ್ತಮ ಬೀಜಗಳನ್ನ ಕೊಡೋದಾಗಿರ್ಬಹುದು, ವಾಟರ್ ಫೆಸಿಲಿಟೀಸ್, ನೀರಾವರಿ ವ್ಯವಸ್ಥೆ, ಮತ್ತೆ ಫಿನಾನ್ಷಿಯಲ್ ಸಪೋರ್ಟ್, ಸಾಲ ಸೌಲಭ್ಯ ಆಗಿರಬಹುದು, ಸಬ್ಸಿಡಿಗಳಾಗಿರಬಹುದು, ಹೀಗೆ ಬೇರೆ ಬೇರೆ ರೀತಿಯ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋ ಮೂಲಕ ರೈತರಿಗೆ ಉತ್ತೇಜನ ನೀಡ್ತಾ ಇದ್ದಾರೆ. ಮಿಷನ್ ಫಾರ್ ಆತ್ಮನಿರ್ಭರತಾ, ಸೆಲ್ಫ್ ರಿಲಯನ್ಸ್ ಇನ್ ಪಲ್ಸಸ್. ಪಲ್ಸಸ್ ಅಂತಂದ್ರೆ ಧಾನ್ಯಗಳು ಅಂತ ಕರಿತೀವಲ್ವಾ, ಅದು ಆ ಪಲ್ಸ್ಗಳ ಬಗ್ಗೆ ಒಂದು ಮಿಷನ್ ತಂದಿದ್ದಾರೆ. ಅದರ ಹೆಸರು ಮಿಷನ್ ಫಾರ್ ಆತ್ಮನಿರ್ಭರತಾ. ದ ಗವರ್ಮೆಂಟ್ ವಿಲ್ ಇನ್ಕ್ರೀಸ್ ಪ್ರೊಡಕ್ಷನ್ ಆಫ್ ಪಲ್ಸಸ್ ಲೈಕ್ ತೂರ್, ಉರದ್ ಅಂಡ್ ಮಸೂರ್ ದಾಲ್. ಈ ದಾಲ್ಗಳಿಗೆ ಸಂಬಂಧಪಟ್ಟಂತಹ ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ದಿಸ್ ಎನ್ಶೋರ್ಸ್ ಫಾರ್ಮರ್ಸ್ ಗೆಟ್ ಗುಡ್ ಪ್ರೈಸಸ್ ಅಂಡ್ ಇಂಡಿಯಾ ಡಸ್ ನಾಟ್ ಡಿಪೆಂಡ್ ಆನ್ ಇಂಪೋರ್ಟ್ಸ್. ಈಗ ಬಹಳ ಹೆಚ್ಚಿನ ಧಾನ್ಯಗಳನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ಇಂಪೋರ್ಟ್ ಇದೆಯಲ್ವಾ, ಇದನ್ನ ಕಡಿಮೆ ಮಾಡೋದು, ಅದರ ಜೊತೆ ನಮ್ಮ ದೇಶದ ರೈತರಿಗೆ ಅವರು ಬೆಳೆದಂತಹ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ದೊರಕುವ ಹಾಗೆ ಮಾಡೋದು, ಇದು ಇದರಿಂದ ಸಾಧ್ಯ ಆಗುತ್ತೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಲೋನ್ಸ್ ಇನ್ಕ್ರೀಸ್ ಟು 5 lakh. ಫಾರ್ಮರ್ಸ್ ಕ್ಯಾನ್ ನೌ ಬಾರೋ ಅಪ್ ಟು 5 lakh at low interest rates to buy seeds, fertilizers and farming tools. ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮೂಲಕ ಈಗ ರೈತರು 5 ಲಕ್ಷದವರೆಗೆ ಸಾಲವನ್ನು ಪಡ್ಕೋಬಹುದು. ಅಂದ್ರೆ ಬೇರೆ ಬೇರೆ ಕಡಿಮೆ, ಮತ್ತು ಅದರಲ್ಲಿ ಏನು ಮುಖ್ಯವಾದ ಅಂಶ, ಲೋ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರವೂ ಸಹ ಕಡಿಮೆ ಇರುತ್ತೆ. ಅಂದ್ರೆ ಸೀಡ್ಸ್ ಗಳಿಗೆ, ಬೀಜಗಳಿಗೋಸ್ಕರ, ಮತ್ತೆ ಫರ್ಟಿಲೈಸರ್ಗಳು, ಬೇರೆ ಬೇರೆ ಕೀಟನಾಶಕ ಇರಬಹುದು, ಮತ್ತೆ ಫರ್ಟಿಲೈಸರ್ಗಳು ಬೇರೆ, ಮತ್ತೆ ಫಾರ್ಮಿಂಗ್ ಟೂಲ್ಸ್, ಒಂದು ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನ ತೆಗೆದುಕೊಳ್ಳಿಕ್ಕಾಗಿರಬಹುದು. ಹೀಗೆ ಎಲ್ಲದಕ್ಕೂ ಸಹ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂದ ನಾವು 5 ಲಕ್ಷದವರೆಗೆ ಸಾಲವನ್ನ ಪಡ್ಕೋಬಹುದಾಗಿರುತ್ತೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಸ್ ಅ ಗವರ್ಮೆಂಟ್ ಪ್ರೋಗ್ರಾಮ್ ದಟ್ ಪ್ರೊವೈಡ್ಸ್ ಈಸಿ ಅಂಡ್ ಲೋ ಕಾಸ್ಟ್ ಲೋನ್ ಟು ಫಾರ್ಮರ್ಸ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೇನು? ಸರ್ಕಾರದ ಒಂದು ಯೋಜನೆ. ಲೋ ಕಾಸ್ಟ್ ಲೋನ್ಸ್ ಟು ಫಾರ್ಮರ್ಸ್, ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಸಹ ದೊರೆಯುತ್ತೆ. ಇನ್ನು ಮುಂದಿನ ಅಂಶ ನೋಡೋದಾದ್ರೆ, ರೂರಲ್ ಪ್ರಾಸ್ಪೆರಿಟಿ ಅಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್ ಟು ಕ್ರಿಯೇಟ್ ಜಾಬ್ಸ್ ಇನ್ ವಿಲೇಜಸ್ ಅಂಡ್ ಸಪೋರ್ಟ್ ರೂರಲ್ ಯೂತ್, ವಿಮೆನ್ ಅಂಡ್ ಲ್ಯಾಂಡ್ ಲೆಸ್ ಫ್ಯಾಮಿಲೀಸ್. ಇದರಿಂದ ಏನ್ ಮಾಡ್ತೇವೆ, ಮುಖ್ಯವಾಗಿ ಹಳ್ಳಿಗಳಲ್ಲಿ ಹೆಚ್ಚು ಯೂತ್ಗಳು ಅಂತಂದ್ರೆ ಯುವಕರು, ಅವರಿಗೆ ಸಪೋರ್ಟ್ ಮಾಡೋದು, ಮತ್ತೆ ವಿಮೆನ್, ಸ್ತ್ರೀಯರಿಗೆ, ಮತ್ತೆ ಲ್ಯಾಂಡ್ ಲೆಸ್ ಫ್ಯಾಮಿಲೀಸ್, ಈಗ ಭೂಮಿ ಇರೋದಿಲ್ವಲ್ವಾ, ಇರೋದಿಲ್ಲ ಅಂಥ ಫ್ಯಾಮಿಲಿಗಳಿಗೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಯಾವುದು ಕಾರ್ಯಕ್ರಮ ಇದು? ರೂರಲ್ ಪ್ರಾಸ್ಪೆರಿಟಿ ಅಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್. ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಫಾರ್ ವೆಜಿಟೇಬಲ್ ಅಂಡ್ ಫ್ರೂಟ್ಸ್, 5-year ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ. ಇನ್ನು ತರಕಾರಿ ಮತ್ತು ಹಣ್ಣುಗಳಿಗೆ ಸಂಬಂಧಿಸಿದ ಹಾಗೆ ಯೋಜನೆಗಳನ್ನು ತರ್ತಾ ಇದ್ದಾರೆ. ಅದೇ ರೀತಿ ಕಾಟನ್ ಪ್ರೊಡಕ್ಟಿವಿಟಿ, ಹತ್ತಿಗೆ ಸಂಬಂಧಪಟ್ಟ ಹಾಗೆ 5-year ಮಿಷನ್, 5 ವರ್ಷದ ಯೋಜನೆಗಳನ್ನು ಸಹ ತರ್ತಾ ಇದ್ದಾರೆ. ಮುಂದಿನ ಅಂಶ, ಮ್ಯಾನೇಜಿಂಗ್ ಗವರ್ಮೆಂಟ್ ಸ್ಪೆಂಡಿಂಗ್ ಅಂಡ್ ಲೋನ್ಸ್, ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಫಾರ್ 25-26. ನಮ್ಮ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಎಷ್ಟಿದೆ ಅಂತ ನೋಡೋದಾದ್ರೆ, ಈಗ 4.8% ಆಫ್ ಜಿಡಿಪಿಯ 4.8ರಷ್ಟಿದೆ. ನೆಕ್ಸ್ಟ್ ಇಯರ್ಗೆ ಇದನ್ನ ನಾವು 4.4ರಷ್ಟನ್ನಾಗಿ ಮಾಡ್ತೇವೆ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ದ ಗವರ್ಮೆಂಟ್ ಏಮ್ಸ್ ಟು ರೆಡ್ಯೂಸ್ ಬಾರೋವಿಂಗ್ ಅಂಡ್ ಸ್ಪೆಂಡ್ ವೈಸ್ಲಿ. ಹಾಗಾಗಿ ಸರ್ಕಾರ ಸಾಲಗಳನ್ನು ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಬೇಕಾಗಿದೆ, ಮತ್ತೆ ಇರುವ ಹಣವನ್ನ ಉತ್ತಮವಾದ ರೀತಿಯಲ್ಲಿ ವೈಸ್ಲಿ ಅಂತಂದ್ರೆ ಬುದ್ಧಿವಂತಿಕೆಯ ಮೂಲಕ ಖರ್ಚು ಮಾಡಬೇಕಾಗಿದೆ. ಆ ರೀತಿ ಉದ್ದೇಶವನ್ನ ಈಗ ಸರ್ಕಾರ ಇಟ್ಕೊಳ್ತಾ ಇದೆ. ಸಪೋರ್ಟ್ ಫಾರ್ ಸ್ಮಾಲ್ ಬಿಸ್ನೆಸಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್, MSMEಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಅಂಡ್ ಟರ್ನ್ ಓವರ್ ಲಿಮಿಟ್ಸ್ ಅದನ್ನ ಚೇಂಜ್ ಮಾಡಿದ್ದಾರೆ. ಮೈಕ್ರೋ MSME ನಿಮ್ಗೆ ಗೊತ್ತಲ್ವಾ, ಮೈಕ್ರೋ, ಸ್ಮಾಲ್, ಮೀಡಿಯಂ ಅಂತ. ಮೈಕ್ರೋ ಎಂಟರ್ಪ್ರೈಸಸ್ ಗಳಿಗೆ ಮೊದಲು ಇನ್ವೆಸ್ಟ್ಮೆಂಟ್ ಲಿಮಿಟ್ 1 crore ಇತ್ತು, 1 ಕೋಟಿ ಇತ್ತು. ಅದನ್ನ ಈಗ 2.5 ಕೋಟಿಗೆ ಹೆಚ್ಚಿಸಿದ್ದಾರೆ. ಟರ್ನ್ ಓವರ್ ಲಿಮಿಟ್ ಅನ್ನ 5ರಿಂದ 10 ಕೋಟಿಗೆ ಏರಿಸಿದ್ದಾರೆ. ಇನ್ನು ಸ್ಮಾಲ್ ಎಂಟರ್ಪ್ರೈಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಅನ್ನ 10 ಕೋಟಿಯಿಂದ 25 ಕೋಟಿ ಏರಿಸಿದ್ದಾರೆ. ಟರ್ನ್ ಓವರ್ ಅನ್ನ 50 ಕೋಟಿಯಿಂದ 100 ಕೋಟಿಗೆ ಏರಿಸಿದ್ದಾರೆ. ಮೀಡಿಯಂ ಎಂಟರ್ಪ್ರೈಸ್ ಗಳಿಗೆ ಇನ್ವೆಸ್ಟ್ಮೆಂಟ್ 50 ಕೋಟಿಯಿಂದ 125 ಕೋಟಿ ತನಕ ಏರಿಸಿದ್ದಾರೆ. ಟರ್ನ್ ಓವರ್ ಅನ್ನ 250 ಕೋಟಿಯಿಂದ 500 ಕೋಟಿ ತನಕ ಏರಿಸಿದ್ದಾರೆ. ನ್ಯೂ ಸ್ಕೀಮ್ ಫಾರ್ 5 lakh ಫಸ್ಟ್ ಟೈಮ್ ಆಂಟರ್ಪ್ರನರ್ಸ್.
ಅಂದ್ರೆ ಫಸ್ಟ್ ಟೈಮ್ ಆಂಟರ್‌ಪ್ರಿನರ್ ಆಗ್ತಾರಲ್ವಾ, ಒಂದು 5 ಲಕ್ಷ ಅಂತ ಒಂದು ಎಂಟರ್‌ಪ್ರಿನರ್‌ಗೋಸ್ಕರ ಏನ್ ಮಾಡಿದ್ದಾರೆ, ಹೊಸ ಸ್ಕೀಮ್ ತರ್ತಾ ಇದ್ದಾರೆ. 2 ಕ್ರೋರ್ ಲೋನ್ಸ್ ಫಾರ್ ಎಸ್‌ಸಿ, ಎಸ್‌ಟಿ ವಿಮೆನ್. ಮತ್ತೆ ಎಸ್‌ಸಿ, ಎಸ್‌ಟಿ ವಿಮೆನ್ ಈ ಎಲ್ಲ ಒಂದು ಸಮಾಜದ ಅಂಗಗಳಿಗೆ 2 ಕೋಟಿಯಷ್ಟು ಸಾಲ ಸೌಲಭ್ಯನ ತರುವಂತಹ ಯೋಜನೆಯೂ ಇದೆ. ಎಂಎಸ್ಎಂಇಸ್ ಕ್ಯಾನ್ ನೌ ಗೆಟ್ ಲೋನ್ಸ್ ಅಪ್ ಟು 10 ಕ್ರೋರ್ ರುಪೀಸ್. ಅರ್ಲಿಯರ್ ಇಟ್ ವಾಸ್ 5 ಕ್ರೋರ್. ಮೊದಲು 5 ಕೋಟಿ ತನಕ ಒಂದು ಸಾಲ ಸೌಲಭ್ಯವನ್ನು ಅವರು ಪಡೆದುಕೊಳ್ಳಬಹುದಾಗಿತ್ತು. ಈಗ 10 ಕೋಟಿಯ ತನಕ ಅವರು ಸಾಲವನ್ನು ಪಡೆದುಕೊಳ್ಳಬಹುದು. ವಿತ್ ಗವರ್ಮೆಂಟ್ ಬ್ಯಾಕ್ಡ್ ಗ್ಯಾರಂಟೀಸ್. ಸರ್ಕಾರ ಅದಕ್ಕೆ ಗ್ಯಾರಂಟಿಯನ್ನು ಕೊಡುತ್ತೆ. ದಿಸ್ ಹೆಲ್ಪ್ ಸ್ಮಾಲ್ ಬಿಸ್ನೆಸಸ್ ಎಕ್ಸ್ಪ್ಯಾಂಡ್, ಕ್ರಿಯೇಟ್ ಜಾಬ್ಸ್ ಅಂಡ್ ಗ್ರೋ ದಿ ಎಕಾನಮಿ. ಇದರಿಂದ ಏನಾಗುತ್ತೆ, ಆ ಸಣ್ಣ ಉದ್ಯಮಗಳು ಸಹ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತೆ, ಮತ್ತೆ ಎಕಾನಮಿ ಇನ್ನಷ್ಟು ಬೆಳೆಯುತ್ತೆ. ನ್ಯೂ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್. ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟ ಹಾಗೆ ಏನು ಮಿಷನ್ ಇದೆ ಅಂತ ಅಂದ್ರೆ, ಇಟ್ಸ್ ಅ ಸ್ಪೆಷಲ್ ಪ್ರೋಗ್ರಾಮ್ ಸಪೋರ್ಟ್ ಸ್ಮಾಲ್, ಮೀಡಿಯಂ ಅಂಡ್ ಲಾರ್ಜ್ ಇಂಡಸ್ಟ್ರೀಸ್ ಅಂಡರ್ ದಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಮೇಕ್ ಇನ್ ಇಂಡಿಯಾ ಯೋಜನೆ ಇದೆಯಲ್ವಾ, ಅದರ ಅಡಿಯಲ್ಲೇ ಚಿಕ್ಕ, ಮಧ್ಯಮ ಮತ್ತೆ ದೊಡ್ಡ ಇಂಡಸ್ಟ್ರಿಗಳನ್ನ ಸಪೋರ್ಟ್ ಮಾಡೋದು ಈ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ನ ಉದ್ದೇಶ. ಫೋಕಸಿಸ್ ಆನ್ ಮೇಕಿಂಗ್ ಇಂಡಿಯಾ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್, ಉತ್ಪಾದನಾ ಕೇಂದ್ರವಾಗಿ ತಯಾರು ಮಾಡೋದು ಇದರ ಉದ್ದೇಶ. ಎಜುಕೇಶನ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 50,000 ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಇನ್ ಸ್ಕೂಲ್ಸ್. ಏನಿದು ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಅಂತಂದ್ರೆ, ಇನೋವೇಷನ್ ಲ್ಯಾಬ್ಸ್ ವಿಲ್ ಸೆಟ್ ಅಪ್ ಇನ್ ಗವರ್ಮೆಂಟ್ ಸ್ಕೂಲ್. ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾರೆ, ಒಂದು ಈ ಲ್ಯಾಬ್ ಅನ್ನ ಸೆಟಪ್ ಮಾಡ್ತಾರೆ. ಅದ್ರ ಮೂಲಕ ಇನೋವೇಷನ್, ಮಕ್ಕಳಿಗೆ ಹೊಸದನ್ನ ಕಂಡುಹಿಡಿಯಲಿಕ್ಕೆ ಉತ್ತೇಜನ ಕೊಡೋದು, ಸೈಂಟಿಫಿಕ್ ಟೆಂಪರಮೆಂಟ್ ಅನ್ನ ಬೆಳೆಸೋದು, ಹಲವಾರು ಕಾರ್ಯಕ್ರಮಗಳಿಗೋಸ್ಕರ ಈ ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಅನ್ನ ತೆರೀತಾ ಇದ್ದಾರೆ. ಓವರ್ ದಿ ನೆಕ್ಸ್ಟ್ 5 ಇಯರ್ಸ್, ಇನ್ನು ಮುಂದಿನ 5 ವರ್ಷದಲ್ಲಿ 50,000 ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ದಿಸ್ ಲ್ಯಾಬ್ಸ್ ವಿಲ್ ಟೀಚ್ ಕೋಡಿಂಗ್, ರೋಬೋಟಿಕ್ಸ್ ಅಂಡ್ ಟೆಕ್ನಾಲಜಿ ಸ್ಕಿಲ್ಸ್ ಟು ಸ್ಟೂಡೆಂಟ್. ಇದರ ಮೂಲಕ ಅದನ್ನ ಅವರಿಗೆ ಕೋಡಿಂಗ್ ಕಲಿಸ್ತಾರೆ, ರೋಬೋಟಿಕ್ಸ್ ಮತ್ತೆ ಟೆಕ್ನಾಲಜಿ ಸ್ಕಿಲ್ಸ್ ಅನ್ನ ಕಲಿಸ್ತಾರೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಎಜುಕೇಶನ್. ನೀವು ನೋಡಿದ್ವಲ್ವಾ, ಎಐ ತುಂಬಾ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಹೆಸರು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಈಗ ನಮ್ಮ ದೇಶವು ಸಹ ಎಐ ಅಲ್ಲಿ ಹಿಂದೆ ಬೀಳಬಾರದು ಅಂತ ದ ಗವರ್ಮೆಂಟ್ ವಿಲ್ ಇನ್ವೆಸ್ಟ್ 500 ಕ್ರೋರ್ ರುಪೀಸ್ ಟು ಸೆಟ್ ಅಪ್ ಆನ್ ಎಐ ರಿಸರ್ಚ್ ಸೆಂಟರ್ ಫಾರ್ ಇಂಪ್ರೂವಿಂಗ್ ಎಜುಕೇಶನ್. ಎಐಗೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ಮಾಡಲಿಕ್ಕೆ ಸರ್ಕಾರ 500 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಒಂದು ರಿಸರ್ಚ್ ಸೆಂಟರ್ ನ ಡೆವಲಪ್ ಮಾಡ್ತಾ ಇದೆ. ಆ ಮೂಲಕ ಎಐಗೆ ಸಂಬಂಧಪಟ್ಟ ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡ್ತಾರೆ. ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಿಲ್ ಬಿ ಯೂಸ್ ಟು ಕ್ರಿಯೇಟ್ ಬೆಟರ್ ಲರ್ನಿಂಗ್ ಟೂಲ್ಸ್ ಅಂಡ್ ಡಿಜಿಟಲ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್. ಇದನ್ನ ಯೂಸ್ ಮಾಡಿಕೊಂಡು ಇನ್ನಷ್ಟು ಚೆನ್ನಾಗಿರುವಂತಹ ಲರ್ನಿಂಗ್ ಟೂಲ್ಸ್ ಗಳನ್ನ, ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸಲಿಕ್ಕೆ ಆಗಿರಬಹುದು, ಅಥವಾ ಒಳ್ಳೆಯ ಸಲಕರಣೆಗಳನ್ನ, ಈಗ ನಾವು ನೋಡಿದ್ದೇವೆ ದೃಷ್ಟಿಹೀನರಿರಬಹುದು ಅಥವಾ ಶ್ರವಣ ದೋಷ ಇರಬಹುದು, ಅವರಿಗೂ ಸಹ ಎಐ ಯೂಸ್ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಎಐ ಅನ್ನ ಅಂತಹ ಕ್ಷೇತ್ರದಲ್ಲಿ ಸಹ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರವು ಸಹ ಇಂತಹ ಯೋಜನೆಗಳನ್ನ ಈಗ ಕೈಗೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇದೆ. ಇನ್ನು ಭಾರತ್ ನೆಟ್ ಪ್ರಾಜೆಕ್ಟ್, ಬ್ರಾಡ್ ಬ್ಯಾಂಡ್ ಫಾರ್ ಆಲ್ ಗವರ್ಮೆಂಟ್ ಸ್ಕೂಲ್ಸ್ ಅಂಡ್ ರೂರಲ್ ಹೆಲ್ತ್ ಸೆಂಟರ್ಸ್. ಭಾರತ್ ನೆಟ್ ಮೂಲಕ ಎಲ್ಲಾ ಗವರ್ಮೆಂಟ್ ಶಾಲೆಗಳಿಗೆ ಮತ್ತು ರೂರಲ್ ಹೆಲ್ತ್ ಸೆಂಟರ್ಗಳಿಗೆ ಏನ್ ಮಾಡ್ತಾರೆ, ಭಾರತ್ ನೆಟ್ ಇದರ ಅಡಿಯಲ್ಲಿ ಬ್ರಾಡ್ ಬ್ಯಾಂಡ್ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. 5 ನ್ಯಾಷನಲ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಕಿಲ್ಲಿಂಗ್ ಟು ಟ್ರೈನ್ ಯೂತ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್. ಇಲ್ಲೇನಾಗುತ್ತೆ, 5 ನ್ಯಾಷನಲ್ ಸೆಂಟರ್ಗಳನ್ನ ಯಾವುದಕ್ಕೆ, ಸ್ಕಿಲ್ಲಿಂಗ್ ಅಲ್ಲಿ ಎಕ್ಸಲೆನ್ಸ್ ಆಗ್ಲಿಕ್ಕೆ. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಇರುತ್ತಲ್ವಾ, ಉತ್ಪಾದನೆಗೆ ಸಂಬಂಧಪಟ್ಟಂತಹ ಜಾಬ್ಗಳು, ಆ ಒಂದು ಜಾಬ್ಗಳಿಗೋಸ್ಕರ ಯುವಕರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸಪೋರ್ಟ್ ಫಾರ್ ಸ್ಮಾಲ್ ಬಿಸ್ನೆಸಸ್ ಅಂಡ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಇದರ ಅಂಡರ್ ಏನೇನು ಬಂದಿದೆ ಅಂತ ನೋಡೋದಾದ್ರೆ, ಪಿಎಂ ಸ್ವನಿಧಿ ಸ್ಕೀಮ್ ಎಕ್ಸ್ಪಾನ್ಷನ್. ಪಿಎಂ ಸ್ವನಿಧಿಯ ಸ್ಕೀಮ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸ್ಟ್ರೀಟ್ ವೆಂಡರ್ಸ್ ಅಂಡ್ ಸ್ಮಾಲ್ ಶಾಪ್ ಕೀಪರ್ಸ್ ಕ್ಯಾನ್ ನೋ ಗೆಟ್ ಬಿಗ್ಗರ್ ಲೋನ್ಸ್ ಫ್ರಾಮ್ ಬ್ಯಾಂಕ್ಸ್. ಈಗ ಇದರ ಅಡಿಯಲ್ಲಿ ಸ್ಟ್ರೀಟ್ ವೆಂಡರ್ಸ್ ಗಳಿರ್ತಾರೆ, ಮತ್ತೆ ಚಿಕ್ಕ ಚಿಕ್ಕ ಅಂಗಡಿಯನ್ನ ಹಾಕೊಂಡಿರ್ತಾರಲ್ವಾ, ಅವರಿಗೆ ಹೆಚ್ಚಿನ ಸಾಲ ಸೌಲಭ್ಯ ದೊರೆತಾ ಇದೆ. UPI linked credit cards with 30,000 limit will help them make payments easily. ಕ್ರೆಡಿಟ್ ಕಾರ್ಡಿಗೆ UPI ನ ಲಿಂಕ್ ಮಾಡ್ತಾರೆ. ಈ ಮೂಲಕ ಅವರು ಬೇಗ ಬೇಗ ಪೇಮೆಂಟ್ ಅನ್ನ ಮಾಡಬಹುದು. ಅದರ ಲಿಮಿಟ್ ಎಷ್ಟಿದೆ, 30,000 ರೂಪಾಯಿಗಳಷ್ಟು ಅದರ ಲಿಮಿಟ್ ಇದೆ. ಗಿಗ್ ವರ್ಕರ್ಸ್ ಟು ಗೆಟ್ ಐಡೆಂಟಿಟಿ ಕಾರ್ಡ್ಸ್ ಅಂಡ್ ಹೆಲ್ತ್ ಬೆನಿಫಿಟ್ಸ್. ಗಿಗ್ ವರ್ಕರ್ಸ್ ಅಂತಂದ್ರೆ ಯಾರು, ಈ ಡೆಲಿವರಿ ಏಜೆಂಟ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಮತ್ತೆ ಫ್ರೀಲಾನ್ಸರ್ಸ್ ಗಳಿರ್ತಾರಲ್ವಾ, ಇವರನ್ನ ಗಿಗ್ ವರ್ಕರ್ಸ್ ಅಂತ ಕರೀತೇವೆ. ಈಗ ಅವರಿಗೂ ಸಹ ಅಫಿಷಿಯಲ್ ಐಡೆಂಟಿಟಿ ಕಾರ್ಡ್ಗಳನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ, ಈ ಮೂಲಕ ದೇಶಕ್ಕೆ ಒಂದು ಲೆಕ್ಕಾಚಾರ ಸಿಗುತ್ತೆ, ಎಷ್ಟು ಜನ ಈ ತರ ವರ್ಕ್ ಮಾಡ್ತಾ ಇದ್ದಾರೆ. ಆ ಮೂಲಕ ಅವರಿಗೆ ಸಂಬಂಧಪಟ್ಟ ಹೊಸ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಬಹುದು. ದೇ ವಿಲ್ ಆಲ್ಸೋ ಬಿ ರಿಜಿಸ್ಟರ್ಡ್ ಆನ್ ದಿ ಇ-ಶ್ರಮ್ ಪೋರ್ಟಲ್ ಅಂಡ್ ಗೆಟ್ ಹೆಲ್ತ್ ಕೇರ್ ಅಂಡರ್ PM ಜನ್ ಆರೋಗ್ಯ ಯೋಜನಾ. ಆ ಗಿಗ್ ವರ್ಕರ್ಗಳನ್ನ ಇ-ಶ್ರಮ್ ಪೋರ್ಟಲ್ ಅಂಡರ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ.
ಮತ್ತೆ ಅವರಿಗೆ ಸಹ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನ, ಹೆಲ್ತ್ ಕೇರ್ ವ್ಯವಸ್ಥೆಗಳನ್ನ ಕೊಡ್ತಾರೆ. ಯಾವುದರಡಿಯಲ್ಲಿ? PM ಜನ್ ಆರೋಗ್ಯ ಯೋಜನಾ. ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ 1,00,000 crore rupees ಅರ್ಬನ್ ಚಾಲೆಂಜ್ ಫಂಡ್ ಫಾರ್ ಸಿಟೀಸ್, ಇದೊಂದು ಫಂಡ್. ಇದು ಫಂಡ್ ವಿಲ್ ಹೆಲ್ಪ್ ಸಿಟೀಸ್ ಬಿಕಮ್ ಬೆಟರ್ ಪ್ಲೇಸಸ್ ಟು ಲಿವ್ ಅಂಡ್ ವರ್ಕ್. ಈ ನಗರ ಪ್ರದೇಶಗಳು ಉಳ್ಕೊಳ್ಳಿಕ್ಕೆ ಮತ್ತೆ ಕೆಲಸ ಮಾಡಲಿಕ್ಕೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು. ಆ ರೀತಿಯ ನಗರಗಳನ್ನ ತಯಾರು ಮಾಡಲಿಕ್ಕೆ ಅರ್ಬನ್ ಚಾಲೆಂಜ್ ಫಂಡ್ ಅನ್ನು ತಯಾರು ಮಾಡಿದ್ದಾರೆ. ಇಲ್ಲಿ ಎಷ್ಟಿದೆ? ಸುಮಾರು ಇದರ ಮೊತ್ತ 1,00,000 ಕೋಟಿ. ಫೋಕಸ್ ಏರಿಯಾಸ್ ಏನು ಹಾಗಾದ್ರೆ? ಬೆಟರ್ ರೋಡ್ಸ್, ಒಳ್ಳೆಯ ರೋಡ್ಗಳಿರಬೇಕು, ಉತ್ತಮವಾದಂತಹ ಒಳ್ಳೆ ಗುಣಮಟ್ಟದ ಶುದ್ಧವಾದ ನೀರಿರಬೇಕು, ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಬೇಕು, ಮತ್ತೆ ಹೌಸಿಂಗ್, ಮನೆಯ ವ್ಯವಸ್ಥೆಗಳು ಸರಿಯಾಗಿ ಆಧುನಿಕವಾಗಿರಬೇಕು. ನ್ಯೂಕ್ಲಿಯರ್ ಎನರ್ಜಿ ಮಿಷನ್, ಇದರ ಅಂಡರಲ್ಲಿ ನೋಡೋದಾದ್ರೆ 20,000 crore rupees ವಿಲ್ ಬಿ ಸ್ಪೆಂಟ್ ಆನ್ ಡೆವಲಪಿಂಗ್ ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಚಿಕ್ಕ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ ನ ಡೆವಲಪ್ ಮಾಡಲಿಕ್ಕೆ ಸುಮಾರು 20,000 ಕೋಟಿಯಷ್ಟು ಖರ್ಚು ಮಾಡ್ತಾರೆ. ದಿಸ್ ವಿಲ್ ಹೆಲ್ಪ್ ಇಂಡಿಯಾ ಜನರೇಟ್ ಕ್ಲೀನರ್ ಅಂಡ್ ಚೀಪರ್ ಎಲೆಕ್ಟ್ರಿಸಿಟಿ. ನ್ಯೂಕ್ಲಿಯರ್ ಎನರ್ಜಿಯಿಂದ ನಾವು ಶುದ್ಧವಾದ ಮತ್ತು ಸೇಫ್ ಆದಂತಹ, ಚೀಪರ್ ಆದಂತಹ, ಒಂದು ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಬಹುದು. ಬೆಟರ್ ಏರ್ ಟ್ರಾವೆಲ್ಸ್ ವಿತ್ ಮಾಡಿಫೈಡ್ ಉಡಾನ್ ಸ್ಕೀಮ್. 120 new airports and flight routes will be introduced to improve regional air travel. 120 ಹೊಸ ಏರ್ಪೋರ್ಟ್ಸ್ ಗಳನ್ನ ಮತ್ತೆ ಫ್ಲೈಟ್ ರೂಟ್ಸ್ ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ವಿಮಾನಯಾನಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಏರ್ಪೋರ್ಟ್ ಗಳು ಬರ್ತಾ ಇದೆ, ಹೊಸ ವಿಮಾನಯಾನದ ದಾರಿಗಳನ್ನ ಫೈಂಡ್ ಔಟ್ ಮಾಡಿ ಆ ಮೂಲಕ ಫ್ಲೈಟ್ ರೂಟ್ ಗಳನ್ನ ಹೆಚ್ಚಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ? ರೀಜನಲ್ ಏರ್ ಟ್ರಾವೆಲ್, ನಮ್ಮ ದೇಶದೊಳಗಡೆ ಡೊಮೆಸ್ಟಿಕ್ ಅಂತಾನು ಹೇಳಬಹುದು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಿಮಾನಯಾನವನ್ನ ಕೈಗೊಳ್ಳುವರ ಸಂಖ್ಯೆ ಹೆಚ್ಚಾಗುತ್ತೆ. ಆ ಮೂಲಕ ಎಕಾನಮಿ ಹೆಚ್ಚು ಬೆಳೆಯುತ್ತೆ. ಹೌಸಿಂಗ್ ಅಂಡ್ ರಿಯಲ್ ಎಸ್ಟೇಟ್ ಸಪೋರ್ಟ್. 15,000 crore ಸ್ವಾಮಿ ಫಂಡ್ ಫಾರ್ ಸ್ಟಾಲ್ಡ್ ಹೌಸಿಂಗ್ ಪ್ರಾಜೆಕ್ಟ್ಸ್. ಇಷ್ಟು ದಿನ ನಿಂತೋಗಿತ್ತಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ? 1,00,000 ಅನ್ಫಿನಿಶ್ಡ್ ಹೋಮ್ಸ್, ಅಂದ್ರೆ 1,00,000ದಷ್ಟು ಅನ್ಫಿನಿಶ್ ಆಗಿರುವಂತಹ, ಫಿನಿಶ್ ಆಗದೆ ಇರುವಂತಹ ಹೋಮ್ಸ್ ಗಳಿಗೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಯೂಸಿಂಗ್ ದಿಸ್ ಫಂಡ್. ಯಾವ ಫಂಡ್ ಇದು? ಸ್ವಾಮಿ ಫಂಡ್. ಇದಕ್ಕೆ 15,000 ಕೋಟಿಯಷ್ಟು ಅನುದಾನವನ್ನ ಕೊಡ್ತಾ ಇದ್ದಾರೆ. ಅದರಿಂದ ಅನ್ಫಿನಿಶ್ ಆಗಿರೋ ಹೋಮ್ ಅನ್ನ, ಪೂರ್ಣಗೊಳ್ಳದೆ ಇರುವಂತಹ ಹೋಮ್ ಅನ್ನ ಕಂಪ್ಲೀಟ್ ಮಾಡೋದು. ದಿಸ್ ವಿಲ್ ಹೆಲ್ಪ್ ಹೋಮ್ ಬಯರ್ಸ್ ಟು ಗೆಟ್ ದರ್ ಫ್ಲಾಟ್ಸ್ ಸೂನರ್. ಅಂತಂದ್ರೆ ಫ್ಲಾಟ್ಸ್ ಅನ್ನ ಖರೀದಿ ಮಾಡೋರು ಬಹಳ ಬೇಗ ಇದನ್ನ ಖರೀದಿ ಮಾಡಬಹುದು. ಮೊದಲು ಅವರು ಪ್ಲಾನ್ ಮಾಡಿರ್ತಾರಲ್ವಾ, ಇದು ಕಂಪ್ಲೀಟ್ ಆದ ತಕ್ಷಣ ಈ ಫ್ಲಾಟ್ ಅನ್ನು ತಗೋಬೇಕು ಅಂತ. ಹೀಗಾಗಿ ಇಷ್ಟು ದಿನ ಏನಾಗ್ತಾ ಇತ್ತು? ಆ ಮನೆಯ ನಿರ್ಮಾಣ, ಫ್ಲಾಟಿನ ನಿರ್ಮಾಣ ಕಾರ್ಯ ಬಹಳ ಸ್ಲೋ ಆಗಿ ಆಗ್ತಾ ಇತ್ತು. ಇದನ್ನ ವೇಗಗೊಳಿಸಲಿಕ್ಕೆ, ಬಹಳ ಬೇಗ ಆ ಕಾರ್ಯಗಳು ಮುಗಿಸ್ಲಿಕ್ಕೆ ಸ್ವಾಮಿ ಫಂಡ್ ಅನ್ನ ಹೆಚ್ಚು ಮಾಡಿದ್ದಾರೆ. ಇನ್ನು ರಿಸರ್ಚ್ ಅಂಡ್ ಇನೋವೇಷನ್ಗೆ ಸಂಬಂಧಪಟ್ಟ ಹಾಗೆ 20,000 crore ಫಾರ್ ಪ್ರೈವೇಟ್ ಸೆಕ್ಟರ್ ರಿಸರ್ಚ್ ಅಂಡ್ ಇನೋವೇಷನ್. 20,000 ಕೋಟಿಯಷ್ಟು ಯಾವುದಕ್ಕೋಸ್ಕರ? ಪ್ರೈವೇಟ್ ಸೆಕ್ಟರ್ ರಿಸರ್ಚ್ ಮತ್ತೆ ಇನೋವೇಷನ್ಗೋಸ್ಕರ. ಕಂಪನೀಸ್ ವಿಲ್ ಗೆಟ್ ಫಂಡಿಂಗ್ ಟು ಡೆವಲಪ್ ನ್ಯೂ ಟೆಕ್ನಾಲಜಿ ಅಂಡ್ ಇನ್ವೆನ್ಷನ್ ಇನ್ ಇಂಡಿಯಾ. ಕಂಪನಿಗಳಿಗೆ ಫಂಡಿಂಗ್ ಕೊಡ್ತಾರೆ, ಹಣಕಾಸಿನ ಸೌಲಭ್ಯನ ಕೊಡ್ತಾರೆ. ಅದರ ಮೂಲಕ ಅವರು ಹೊಸ ಟೆಕ್ನಾಲಜಿನ ಡೆವಲಪ್ ಮಾಡಬಹುದು, ಹೊಸ ಇನ್ವೆನ್ಷನ್ ಗಳನ್ನ ಮಾಡಬಹುದು. ಇನ್ನು ಜ್ಞಾನ ಭಾರತಂ ಮಿಷನ್ ಫಾರ್ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್. ಹಳೆ ಕಾಲದ ತಾಳೆಗರಿಗಳಾಗಿರ್ಬಹುದು ಅಥವಾ ಹಸ್ತಪ್ರತಿಗಳು ಅಂತ ಕರಿತೀವಲ್ವಾ, ಅದನ್ನ ಡಿಜಿಟಲೈಸ್ ಮಾಡಕ್ಕೆ. ಡಿಜಿಟಲೈಸ್ ಅಂತಂದ್ರೆ ಏನು? ಮೊದಲು ಯಾವ್ದೊಂದು ತಾಳೆಗರಲಿರುತ್ತೆ, ಅದನ್ನ ಕಂಪ್ಯೂಟರೈಸ್ ಮಾಡೋದು. ನಾವು ಆನ್ಲೈನ್ ಅಲ್ಲಿ ಅದನ್ನ ಎಕ್ಸೆಸ್ ಮಾಡಬಹುದು. ಆ ರೀತಿ ಎಲ್ಲಾ ಕಡೆ ಅದು ಸಿಗ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ? ಜ್ಞಾನ ಭಾರತ ಮಿಷನ್ ಅನ್ನ ಜಾರಿಗೆ ತರಿಸ್ತಾ ಇದ್ದಾರೆ. ಇಲ್ಲಿ 1 crore 10 million ಓಲ್ಡ್ ಇಂಡಿಯನ್ ಮ್ಯಾನುಸ್ಕ್ರಿಪ್ಟ್ಸ್ ವಿಲ್ ಬಿ ಪ್ರಿಸರ್ವ್ಡ್ ಡಿಜಿಟಲಿ. 10 ಮಿಲಿಯನ್ ಅಂತಂದ್ರೆ 1 ಕೋಟಿ, 1 ಕೋಟಿಯಷ್ಟು ಹಳೆಯ ಹಸ್ತಪ್ರತಿಗಳನ್ನ ಡಿಜಿಟಲ್ ಮೂಲಕ ಪ್ರಿಸರ್ವ್ ಮಾಡ್ತಾರೆ, ಅದನ್ನ ಸಂರಕ್ಷಿಸ್ತಾರೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಅಂಡ್ ಲೀಗಲ್ ರಿಫಾರ್ಮ್ಸ್. FDI ಲಿಮಿಟ್ ಇನ್ ಇನ್ಶೂರೆನ್ಸ್ ಇನ್ಕ್ರೀಸ್ಡ್ ಫ್ರಮ್ 74% to 100%. ಫಾರಿನ್ ಕಂಪನೀಸ್ ಕ್ಯಾನ್ ನೌ ಓನ್ 100% ಆಫ್ ಅನ್ ಇಂಡಿಯನ್ ಇನ್ಶೂರೆನ್ಸ್ ಕಂಪನಿ. ಇದರ ಅರ್ಥ ಏನು? FDI ಲಿಮಿಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ವಾ, ಈಗ ಮೊದಲು ಎಷ್ಟಿತ್ತು? ಇನ್ಶೂರೆನ್ಸ್ ಕಂಪನಿಗಳಲ್ಲಿ 74% ಇತ್ತು, ಈಗ 100%ಗೆ ಏರಿಸಿದ್ದಾರೆ. ಅದರ ಅರ್ಥ ಏನು? ಬೇರೆ ಬೇರೆ ಫಾರಿನ್ ಕಂಪನಿಗಳು ಭಾರತದ ಇನ್ಶೂರೆನ್ಸ್ ಕಂಪನಿಯನ್ನ ಸಂಪೂರ್ಣವಾಗಿ ಓನ್ ಮಾಡಬಹುದು, ಅಂತಂದ್ರೆ ಸಂಪೂರ್ಣವಾಗಿ ಅದರ ಮಾಲೀಕತ್ವವನ್ನು ವಹಿಸಿಕೊಳ್ಳಬಹುದು. ದಿಸ್ ವಿಲ್ ಅಟ್ರಾಕ್ಟ್ ಮೋರ್ ಇನ್ವೆಸ್ಟ್ಮೆಂಟ್ಸ್ ಇನ್ ದಿ ಇನ್ಶೂರೆನ್ಸ್ ಸೆಕ್ಟರ್. ಹೀಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಇನ್ನಷ್ಟು ಹೊಸ ಇನ್ವೆನ್ಷನ್ಗಳು ಹೆಚ್ಚಾಗಬಹುದು, ಅಂತಂದ್ರೆ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾಗಬಹುದು. ಜನ್ ವಿಶ್ವಾಸ್ ಬಿಲ್ ಇದೇನ್ ಮಾಡುತ್ತೆ? 2.0 ನೋಡ್ಕೊಳ್ಳಿ. ಜನ್ ವಿಶ್ವಾಸ್ ಬಿಲ್ 2.0. ಓವರ್ 100 ಔಟ್ಡೇಟೆಡ್ ಲೀಗಲ್ ಪ್ರೊವಿಷನ್ಸ್ ವಿಲ್ ಬಿ ರಿಮೂವ್ಡ್ ಟು ಮೇಕ್ ಡೂಯಿಂಗ್ ಬಿಸ್ನೆಸ್ ಈಸಿಯರ್. ನಿನ್ನೆ ನೋಡಿದ್ವಲ್ಲ, ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಎಷ್ಟೋ ರೂಲ್ಸ್ ಗಳು ಅಡೆತಡೆಯನ್ನ ಕೊಡ್ತಾ ಇವೆ. ಹಾಗಾಗಿ ಆ ಅಡೆತಡೆಗಳನ್ನ ನಿವಾರಿಸಲಿಕ್ಕೆ ಔಟ್ಡೇಟೆಡ್ ಆಗಿರುವಂತಹ ಎಷ್ಟೋ ಪ್ರೊವಿಷನ್ ಗಳನ್ನ ತೆಗೆದು ಹಾಕ್ತಾ ಇದ್ದಾರೆ. ಜನ್ ವಿಶ್ವಾಸ್ ಬಿಲ್ ಅಂತ ಅದರ ಅಂಡರಲ್ಲಿ ವರ್ಷನ್ 2.0. ಅದರ್ ಟ್ಯಾಕ್ಸ್ ಅಂಡ್ ಕಸ್ಟಮ್ ಡ್ಯೂಟಿ ರಿಫಾರ್ಮ್ಸ್. ಮೋರ್ ಟೈಮ್ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಇನ್ಕಮ್ ಟ್ಯಾಕ್ಸ್ ಫೈಲ್ ನ ರಿಟರ್ನ್ ಮಾಡಕ್ಕೆ ಹೆಚ್ಚು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಟೈಮ್ ಲಿಮಿಟ್ ಟು ಕರೆಕ್ಟ್ ಆರ್ ಫೈಲ್
ಅಪ್ಡೇಟೆಡ್ ಟ್ಯಾಕ್ಸ್ ರಿಟರ್ನ್ಸ್ ಇನ್ಕ್ರೀಸ್ಡ್ ಫ್ರಮ್ 2 ಇಯರ್ಸ್ ಟು 4 ಇಯರ್ಸ್. ಮೊದಲು 2 ವರ್ಷದ ಒಳಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಅನ್ನ ರಿಟರ್ನ್ ಮಾಡಬೇಕಿತ್ತು. ಈಗ ಅದನ್ನ 4 ವರ್ಷಗಳಿಗೆ ಏರಿಸಿದ್ದಾರೆ. ಡಿಲೇ ಇನ್ TCS ಪೇಮೆಂಟ್ಸ್ ನೋ ಲಾಂಗರ್ ಅ ಕ್ರೈಮ್. TCS ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅಂತಂದ್ರೆ ಯಾವುದೋ ಒಂದು ನೀವು ಖರೀದಿ ಮಾಡಿರಬಹುದು. ಆ ಖರೀದಿ ಮಾಡಿರುವಂತಹ ವ್ಯಾಪಾರಿ ಇರ್ತಾನಲ್ವಾ, ಆ ನಿಮ್ಗೆ ಕೊಟ್ಟವನು, ಅವನು ಟ್ಯಾಕ್ಸ್ ಅನ್ನ ನಿಮ್ಗೆ ತೆಗೆದುಕೊಂಡಿರ್ತಾನೆ. ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸ್, ಯಾವ ಸೋರ್ಸ್ ಇದೆಯಲ್ವಾ ಅಲ್ಲಿ ಕಲೆಕ್ಟ್ ಮಾಡಿರುವಂತಹ ಟ್ಯಾಕ್ಸ್. ಅವನು ಗೌರ್ಮೆಂಟ್ಗೆ ಎಷ್ಟು ಸಾರಿ ಟ್ಯಾಕ್ಸ್ ಪೇ ಮಾಡದೇ ಇದ್ರೆ ಅವನ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಈಗ ಡಿಲೇ ವಾಸ್ ಅ ಪನಿಷಬಲ್ ಅಫೆನ್ಸ್. ಅವನು ಬಹಳ ದಿನ ಮಾಡಿದ್ರೆ, ನಿಮ್ಮಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಅದನ್ನು ಒಪ್ಪಿಸದೇ ಇದ್ರೆ ಅವನ ಮೇಲೆ ಪನಿಷಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅವನಿಗೆ ಕೆಲವೊಂದು ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ರು. ನಾವ್ ಪೆನಾಲ್ಟೀಸ್ ವಿಲ್ ಬಿ ಸಾಫ್ಟ್ವೇರ್. ಈಗ ಒಂದು ಬೇರೆ ಬೇರೆ ಕ್ರಮಗಳನ್ನ ಸಾಫ್ಟ್ವೇರ್ ಮಾಡಿದ್ದಾರೆ, ಅಂತಂದ್ರೆ ಅದನ್ನ ಕ್ರೈಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಡಿಲೇಯನ್ನ. TDS, ಇದು TCS. TDS ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಸೋರ್ಸ್ ಅಲ್ಲೇ ಡಿಡಕ್ಟ್ ಆಗೇ ಬರುತ್ತೆ ಟ್ಯಾಕ್ಸ್. ಅಂದ್ರೆ ಒಬ್ರು ಸ್ಯಾಲರಿ ತಗೊಳ್ತಾ ಇದ್ದಾರೆ ಅಂತಂದ್ರೆ ಆ ಸ್ಯಾಲರಿ ತಗೊಳ್ಬೇಕಾದ್ರೆ ಟ್ಯಾಕ್ಸ್ ಡಿಡಕ್ಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅದು ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಆನ್ ರೆಂಟ್ ಇನ್ಕ್ರೀಸ್ಡ್ ಫ್ರಮ್ 2.4 lakh to 6 lakh. ಅಂತಂದ್ರೆ TTS ಅಪ್ಲೈಸ್ ಬೈ ರೆಂಟ್ ಇಸ್ ಪೇಡ್. ಒಂದು ರೆಂಟ್ ಅನ್ನ ಪೇ ಮಾಡಿದಾಗ ಅದಕ್ಕೆ TTS ಅಪ್ಲೈ ಆಗುತ್ತೆ. ನೋ ಓನ್ಲಿ ರೆಂಟ್ಸ್ ಅಬೌವ್ 6 lakh per year ವಿಲ್ ಹ್ಯಾವ್ TDS ರಿಡಕ್ಷನ್. ಈಗ 6 ಲಕ್ಷಕ್ಕಿಂತ ಹೆಚ್ಚು, ವರ್ಷಕ್ಕೆ 6 ಲಕ್ಷಕ್ಕಿಂತ ಹೆಚ್ಚು ಬಾಡಿಗೆನ ತುಂಬ್ತಾ ಇದ್ರೆ ಅದಕ್ಕೆ ಮಾತ್ರ TDS ರಿಡಕ್ಷನ್ ಅಪ್ಲೈ ಆಗುತ್ತೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಎಕ್ಸ್ಪೋರ್ಟ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ತಗೊಂಡಿದ್ದಾರೆ ಅಂತಂದ್ರೆ, ನೋ ಇಂಪೋರ್ಟ್ ಟ್ಯಾಕ್ಸ್ ಆನ್ 36 ಲೈಫ್ ಸೇವಿಂಗ್ ಮೆಡಿಸಿನ್ಸ್. ಕ್ಯಾನ್ಸರ್, ರೇರ್ ಡಿಸೀಸಸ್ ಅಂಡ್ ಕ್ರೋನಿಕ್ ಇಲ್ನೆಸ್ ಮೆಡಿಸಿನ್ಸ್ ವಿಲ್ ಬಿ ನೌ ಬಿ ಚೀಪರ್. ಅಂತಂದ್ರೆ ಬೇರೆ ದೇಶದಿಂದ ಹಲವಾರು ರೋಗಗಳಿಗೆ, ಉದಾಹರಣೆಗೆ ಕ್ಯಾನ್ಸರ್, ರೇರ್ ಡಿಸೀಸಸ್ ಮತ್ತೆ ಕ್ರೋನಿಕ್ ಇಲ್ನೆಸ್ ಮೆಡಿಸಿನ್ಗಳಿಗೆ ನಾವೇನ್ ಮಾಡ್ತಾ ಇದ್ವಿ, ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ವಿ. ಇಂಪೋರ್ಟ್ ಟ್ಯಾಕ್ಸ್ ಹಾಕಿದ್ರೆ ಏನಾಗುತ್ತೆ, ಆ ದೇಶದವರು ಹೆಚ್ಚು ನಮ್ಮ ದೇಶಕ್ಕೆ ಕಳಿಸೋದಿಲ್ಲ, ಯಾಕಂದ್ರೆ ಟ್ಯಾಕ್ಸ್ ಹೆಚ್ಚಾಗಿರುತ್ತೆ. ಅವರು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಎಲ್ಲಿ ಟ್ಯಾಕ್ಸ್ ಕಡಿಮೆ ಬರುತ್ತೋ ಅಲ್ಲಿ ಟ್ಯಾಕ್ಸ್ ಅನ್ನ ಕಡಿಮೆಗೊಳಿಸ್ಲಿಕ್ಕೆ ಅವರು ಆ ದೇಶಕ್ಕೆ ಕಳಿಸ್ತಾರೆ. ಹೀಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಈಗ 36 ಲೈಫ್ ಸೇವಿಂಗ್ ಮೆಡಿಸಿನ್ ಅಂತಂದ್ರೆ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಮೆಡಿಸಿನ್ಗಳ ಮೇಲಿನ ಇಂಪೋರ್ಟ್ ಟ್ಯಾಕ್ಸ್ ಅನ್ನ ತೆಗೆದು ಹಾಕ್ತಾ ಇದ್ದೀವಿ. ಹಾಗಾಗಿ ಅದು ಬಹಳ ಚೀಪ್ ಆಗ್ತಾ ಇದೆ, ಅದಕ್ಕೆ ಅದರ ಬೆಲೆ ಇಳಿತಾ ಇದೆ. ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಟು ಹೆಲ್ಪ್ MSME ಸೆಲ್ ಪ್ರಾಡಕ್ಟ್ಸ್ ಗ್ಲೋಬಲಿ. ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಏನ್ ಮಾಡ್ತಾರೆ, MSMEಗಳು ಜಾಗತಿಕ ಮಟ್ಟದಲ್ಲಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭಾರತ್ ಟ್ರೇಡ್ ನೆಟ್ BTN, ನ್ಯೂ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವಾಣಿಜ್ಯಕ್ಕೋಸ್ಕರ ಇದು ಹೊಸದಂತಹ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಇದರ ಹೆಸರೇನು, ಭಾರತ್ ಟ್ರೇಡ್ ನೆಟ್. ಸಪೋರ್ಟ್ ಫಾರ್ ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಇಂಡಸ್ಟ್ರಿ ಅಲೈನ್ ವಿತ್ ಇಂಡಸ್ಟ್ರಿ 4.0. ಇಂಡಸ್ಟ್ರಿ 4.0ಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಅಂತಂದ್ರೆ ಈಗ AI, ML, ಬ್ಲಾಕ್ ಚೈನ್ ಮತ್ತೆ ಕಂಪ್ಯೂಟರ್, ಕ್ವಾಂಟಮ್ ಟೆಕ್ನಾಲಜಿ ಅಂತ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆಯಲ್ವಾ, ಅದೆಲ್ಲವನ್ನ ಸಪೋರ್ಟ್ ಮಾಡಲಿಕ್ಕೆ ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಇಂಡಸ್ಟ್ರಿ, ನಮ್ಮ ದೇಶದಲ್ಲೇ ಸ್ಥಳೀಯವಾಗಿ ಎಲೆಕ್ಟ್ರಾನಿಕ್ಸ್ ಗಳನ್ನ ಡೆವಲಪ್ ಮಾಡೋದು, ಅದನ್ನ ಹೆಚ್ಚು ಉತ್ಪಾದನೆ ಮಾಡೋದು, ಆ ರೀತಿಯ ಕ್ರಮಗಳಿಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ. ಅಪ್ಗ್ರೇಡೆಡ್ ವೇರ್ ಹೌಸಿಂಗ್ ಫಾರ್ ಏರ್ ಕಾರ್ಗೋ ಸಪೋರ್ಟ್ ಎಕ್ಸ್ಪೋರ್ಟ್ಸ್ ಆಫ್ ಹೈ ವ್ಯಾಲ್ಯೂ ಪೆರಿಷಬಲ್ ಗುಡ್ಸ್. ಅಂತಂದ್ರೆ ವೇರ್ ಹೌಸ್ ಅಂತಂದ್ರೆ ಈಗ ಸ್ಟೋರ್ ಮಾಡಿರ್ತಾರಲ್ವಾ, ಅಂತಂದ್ರೆ ವೇರ್ ಹೌಸ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ಒಂದು ಕಡೆ ಅದನ್ನ ಸ್ಟೋರ್ ಮಾಡಿಡೋದು, ಗೋದಾಮ್ ಅಂತ ಹೇಳಬಹುದು. ಈ ಏರ್ ಕಾರ್ಗೋ ಸಂಬಂಧಪಟ್ಟಾಗ ಇದ್ರೆ ಆಹಾರ ಧಾನ್ಯಗಳಿಗೆ ಗೋದಾಮ್ ಅಂತ ಹೇಳ್ತಾರೆ. ವೇರ್ ಹೌಸ್ ಅಂತಂದ್ರೆ ಎಲ್ಲಾ ಬೇರೆ ಬೇರೆ ಉತ್ಪನ್ನಗಳನ್ನ ಸಹ ನಾವು ಅದರಲ್ಲಿ ಸ್ಟೋರ್ ಮಾಡಿಡಬಹುದು, ಬೇರೆ ಬೇರೆ ಸಲಕರಣೆಗಳನ್ನ. ಅಪ್ಗ್ರೇಡೆಡ್ ವೇರ್ ಹೌಸಿಂಗ್ ಫಾರ್ ಏರ್ ಕಾರ್ಗೋ ಸಪೋರ್ಟ್. ಈ ಏರ್ ಕಾರ್ಗೋ ಅಂತಂದ್ರೆ ವಿಮಾನದಲ್ಲಿ ನಾವು ಕಳಿಸ್ತಾ ಇರ್ತೀವಲ್ವಾ, ಏರ್ ಕಾರ್ಗೋ, ಅದಕ್ಕೆ ಇರುವಂತಹ ವೇರ್ ಹೌಸಿಂಗ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಆ ಮೂಲಕ ಎಕ್ಸ್ಪೋರ್ಟ್ ಗಳಿಗೆ ಹೆಚ್ಚು ಸಪೋರ್ಟ್ ಆಗುತ್ತೆ. ಮತ್ತೆ ಪೆರಿಷಬಲ್ ಗುಡ್ಸ್ ಅಂದ್ರೆ ಹಾಳಾಗ್ತಲ್ವಾ ಎಷ್ಟೋ ಪದಾರ್ಥಗಳು, ಹಾಳಾಗುವ ಪದಾರ್ಥಗಳಿಗೆ ಇದರಿಂದ ಬಹಳ ಹೆಲ್ಪ್ ಆಗುತ್ತೆ. ಚೇಂಜಸ್ ಇನ್ ಇಂಪೋರ್ಟ್ ಡ್ಯೂಟೀಸ್ ಟು ಸಪೋರ್ಟ್ ಲೋಕಲ್ ಇಂಡಸ್ಟ್ರಿ. ಇಂಪೋರ್ಟ್ ಡ್ಯೂಟೀಸ್ ಅಂತಂದ್ರೆ ಏನು, ಮೊದಲು ಹೇಳಿದ್ವಲ್ಲ, ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಲ್ವಾ ಅದರ ಮೇಲೆ ಹೇರುವಂತಹ ಟ್ಯಾಕ್ಸ್ ಅದು. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಅಂದ್ರೆ ಯಾಕೆ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ, ಸಪೋರ್ಟ್ ಲೋಕಲ್ ಇಂಡಸ್ಟ್ರಿ, ನಮ್ಮ ದೇಶೀಯ ಉದ್ಯಮಗಳಿಗೆ ಸಪೋರ್ಟ್ ಮಾಡಬೇಕು ಅಂತ. ಇಂಪೋರ್ಟ್ ಡ್ಯೂಟಿ ಆನ್ ಲಾರ್ಜ್ ಸ್ಕ್ರೀನ್ಸ್ ಇನ್ಕ್ರೀಸ್ ಟು 20% ಟು ಸಪೋರ್ಟ್ ಲೋಕಲ್ ಟಿವಿ ಸ್ಕ್ರೀನ್ ಮ್ಯಾನುಫ್ಯಾಕ್ಚರಿಂಗ್. ನಮ್ಮ ದೇಶದ ಒಳಗಡೆ ಇರುವಂತಹ ಎಷ್ಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಸಹಾಯ ಆಗಬೇಕು ಅಂತ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಸ್ಕ್ರೀನ್ ಮೇಲೆ ಒಂದು ಲಾರ್ಜ್ ಸ್ಕ್ರೀನ್, ದೊಡ್ಡ ದೊಡ್ಡ LED ಅಂತಹ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಇರುತ್ತಲ್ವಾ, ಅದರ ಮೇಲೆ ಆ ಒಂದು ಇಂಪೋರ್ಟ್ ಡ್ಯೂಟಿಯನ್ನ 20% ಹೆಚ್ಚು ಮಾಡಿದ್ದಾರೆ. ಇನ್ನು ಓಪನ್ ಸೇಲ್ಗಳ ಮೇಲೆ ಇದು ಸಹ LED ಆ ತರ ಸ್ಕ್ರೀನ್ಗಳ ಅದರ ಒಂದು ಭಾಗಗಳಾಗೆ ಬರುತ್ತೆ, ಅದನ್ನ 5% ಅಷ್ಟು ರೆಡ್ಯೂಸ್ ಮಾಡಿದ್ದಾರೆ. ಇಂಪೋರ್ಟ್ ಡ್ಯೂಟಿ ಆನ್ ಪಾರ್ಟ್ಸ್ ಆಫ್ ಓಪನ್ ಸೇಲ್ ರೆಡ್ಯೂಸ್ ಟು 5% ಟು ಎನ್ಕರೇಜ್ ಲೋಕಲ್ ಸ್ಕ್ರೀನ್ ಅಸೆಂಬ್ಲಿ.
ಇದನ್ನ ಅಸೆಂಬಲ್ ಮಾಡೋದು. ಇಲ್ಲೇನಾಗುತ್ತೆ, ಓಪನ್ ಸೆಲ್ಗಳನ್ನ ಡ್ಯೂಟಿ ಕಡಿಮೆ ಮಾಡಿದ್ರೆ ಹೆಚ್ಚು ಭಾರತಕ್ಕೆ ಬರುತ್ತೆ, ಅದನ್ನ ನಮ್ಮ ದೇಶದಲ್ಲಿ ಒಟ್ಟುಗೂಡಿಸ್ತಾರೆ, ಜೋಡಿಸ್ತಾರೆ. ಅಸೆಂಬಲ್ ಮಾಡ್ಲಿಕ್ಕೆ ಅದರಿಂದ ಹೆಲ್ಪ್ ಆಗುತ್ತೆ. ಝೀರೋ ಇಂಪೋರ್ಟ್ ಡ್ಯೂಟಿ ಆನ್ ಬ್ಯಾಟರಿ ಮಟೀರಿಯಲ್ಸ್ ಫಾರ್ ಇವಿಸ್, ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಬೇಕಾದಂತಹ ಬ್ಯಾಟರಿ ಮಟೀರಿಯಲ್ಗಳು ಇರುತ್ತಲ್ವಾ, ಅದ್ರ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ ಝೀರೋ ಮಾಡಿದ್ದಾರೆ. ಅಂಡ್ ಮೊಬೈಲ್ ಫೋನ್ಸ್ ಟು ಪ್ರಮೋಟ್ ಮೇಕ್ ಇನ್ ಇಂಡಿಯಾ, ಎಲೆಕ್ಟ್ರಿಕ್ ವೆಹಿಕಲ್ ಮತ್ತೆ ಮೊಬೈಲ್ ಫೋನ್ಗಳ ಬ್ಯಾಟರಿ ಮೇಲಿನ ಇಂಪೋರ್ಟ್ ಡ್ಯೂಟಿ ಝೀರೋ. ಹಾಗಾಗಿ ಮೇಕ್ ಇನ್ ಇಂಡಿಯಾಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ. ಝೀರೋ ಇಂಪೋರ್ಟ್ ಡ್ಯೂಟಿ ಫಾರ್ ಶಿಪ್ ಬಿಲ್ಡಿಂಗ್ ಮಟೀರಿಯಲ್ಸ್, ಹಡಗು ಮತ್ತೆ ಬೇರೆ ಬೇರೆ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಮಟೀರಿಯಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಝೀರೋ ಇಂಪೋರ್ಟ್ ಡ್ಯೂಟಿ, ಅವುಗಳಿಗೂ ಸಹ ಇಂಪೋರ್ಟ್ ಡ್ಯೂಟಿನ ಝೀರೋ ಮಾಡಿದ್ದಾರೆ ಫಾರ್ 10 ಇಯರ್ಸ್, 10 ವರ್ಷಗಳಿಗೋಸ್ಕರ, ಟು ಬೂಸ್ಟ್ ಶಿಪ್ಪಿಂಗ್ ಇಂಡಸ್ಟ್ರಿ, ಶಿಪ್ಪಿಂಗ್ ಇಂಡಸ್ಟ್ರಿಯನ್ನ ಇದರಿಂದ ಬೂಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಫಿಶ್ ರಿಲೇಟೆಡ್ ಪ್ರಾಡಕ್ಟ್ಸ್, ಡ್ಯೂಟಿ ಆನ್ ಫ್ರೋಸನ್ ಫಿಶ್ ಪೇಸ್ಟ್ ರೆಡ್ಯೂಸ್ಡ್ ಫ್ರಮ್ 30% to 5%. ಈ ಫ್ರೋಸನ್ ಆಗಿರುವಂತಹ ಫಿಶ್ ಪೇಸ್ಟ್ ಬರುತ್ತಲ್ವಾ, ಅದಕ್ಕೆ ಇರುವಂತಹ ಡ್ಯೂಟಿಯನ್ನ ಮೊದಲು 30% ಇತ್ತು, ಈಗ 5% ಮಾಡಿದ್ದಾರೆ. ಅಂಡ್ ಫಿಶ್ ಹೈಡ್ರೋಲೈಸೇಟ್ ಅಂದ್ರೆ ಶ್ರಿಂಪ್ ಫೀಡಿಗೋಸ್ಕರ ಇದನ್ನ ಯೂಸ್ ಮಾಡ್ತಾರೆ, ಇದರ ಡ್ಯೂಟಿಯನ್ನ 15% ಇಂದ 5%ಗೆ ಇಳಿಸಿದ್ದಾರೆ. ಹಾಗಾಗಿ ಇವಿಷ್ಟು ಮುಖ್ಯವಾದ ಬಜೆಟ್ನ ವಿಚಾರಗಳು. ಒಂದ್ಸಾರಿ ಯಾವ ಮುಖ್ಯ ನೋಡೋದಾದ್ರೆ ಅಗ್ರಿಕಲ್ಚರ್, 4 ಮುಖ್ಯ ಅಂಗಗಳು ಅಂತ ಹೇಳಿದ್ವಲ್ವಾ, ಅಗ್ರಿಕಲ್ಚರ್, MSME, ಇನ್ವೆಸ್ಟ್ಮೆಂಟ್ ಮತ್ತೆ ಎಕ್ಸ್ಪೋರ್ಟ್, ಈ 4 ಒಂದು ಬಹುಮುಖ್ಯವಾದ ಅಂಗ ಈ ವರ್ಷದ ಬಜೆಟ್ ಇಂದು. ಎಂಜಿನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಕರೆದಿದ್ದಾರೆ. ಅಂದ್ರೆ ದೇಶ ಡೆವಲಪ್ ಆಗ್ಲಿಕ್ಕೆ ಅದರ ಎಂಜಿನ್ಗಳು, ಅದನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಎಂಜಿನ್ಗಳು ಯಾವುದು? ಕೃಷಿ, MSMEಗಳು, ಹೂಡಿಕೆ ಮತ್ತೆ ಎಕ್ಸ್ಪೋರ್ಟ್, ರಫ್ತು. ಎಂಜಿನ್ ಇದಾದ್ರೆ ಫ್ಯೂಯಲ್ ಏನು? ರಿಫಾರ್ಮ್ಗಳು ಅಂತಂದ್ರೆ ನಾವು ತೆಗೆದುಕೊಂಡಂತಹ ಹೊಸ ಹೊಸ ಕ್ರಮಗಳು. ಗೈಡಿಂಗ್ ಸ್ಪಿರಿಟ್ ಏನು? ನಮ್ಗೆ ಇನ್ಕ್ಲೂಸಿವಿಟಿ, ಎಲ್ಲರನ್ನ ಒಳಗೊಳ್ಳೋದು. ಮತ್ತೆ ಹೇಳಿದ್ವಲ್ವಾ, ಗರೀಬ್ ಅಂತಂದ್ರೆ ಬಡವರನ್ನ ಒಳಗೊಳ್ತೇವೆ, ಮತ್ತೆ ಅನ್ನದಾತರು, ಮತ್ತೆ ಬೇರೆ ಬೇರೆ 4 ವಿಭಾಗಗಳನ್ನ ನೋಡಿದ್ದೇವೆ, ಅವರೆಲ್ಲರನ್ನ ಒಳಗೊಂಡಂತಹ ಒಂದು ಬಜೆಟ್ ಇದು. ಡೆಸ್ಟಿನೇಷನ್ ಯಾವುದು ನಮ್ದು? ವಿಕಸಿತ್ ಭಾರತ್. ಈ 4 ಇಂಜಿನ್ಗಳನ್ನ ಇಟ್ಕೊಂಡು, ರಿಫಾರ್ಮ್ ಅನ್ನೋ ಫ್ಯೂಯಲ್ ಅನ್ನ ಯೂಸ್ ಮಾಡಿಕೊಂಡು, ಎಲ್ಲರನ್ನ ಒಳಗೊಂಡು ನಾವು ವಿಕಸಿತ ಭಾರತ ಆಗ್ತೇವೆ ಅನ್ನೋದು ಈ ವರ್ಷದ ಬಜೆಟ್ನ ಮುಖ್ಯ ಅಂಶ. ಕಂಟ್ರಿ ಇಸ್ ನಾಟ್ ಜಸ್ಟ್ ಇಟ್ಸ್ ಸಾಯಿಲ್, ಕಂಟ್ರಿ ಇಸ್ ಇಟ್ಸ್ ಪೀಪಲ್, ನೆನ್ಪಿಟ್ಕೊಳ್ಳಿ. ಇನ್ನು ಆಸ್ಪಿರೇಷನ್ಸ್ ಆಫ್ ವಿಕಸಿತ್ ಭಾರತ್, ಏನೇನು ನಮ್ಮ ಆಸ್ಪಿರೇಷನ್ಸ್ಗಳು ಏನೇನಿದೆ? ಎಕ್ಸಲರೇಟ್ ಗ್ರೋತ್ ಅನ್ನ ಹೆಚ್ಚು ಮಾಡೋದು, ಸೆಕ್ಯೂರ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸುರಕ್ಷಿತವಾದಂತಹ ಎಲ್ಲರನ್ನ ಒಳಗೊಂಡಂತಹ ಅಭಿವೃದ್ಧಿ, ಎನ್ಹಾನ್ಸ್ ಸ್ಪೆಂಡಿಂಗ್ ಪವರ್ ಆಫ್ ಇಂಡಿಯಾಸ್ ರೈಸಿಂಗ್ ಮಿಡ್ಲ್ ಕ್ಲಾಸ್, ಭಾರತದ ಮಧ್ಯಮ ವರ್ಗದ ಸ್ಪೆಂಡಿಂಗ್ ಪವರ್ ಅನ್ನ, ಅವರಿಗೆ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದು. ಇನ್ವಿಗರೇಟ್ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಸೆಕ್ಟರ್ ಹೆಚ್ಚು ಇನ್ವೆಸ್ಟ್ ಮಾಡೋ ತರ ಅವಕಾಶ ಮಾಡಿಕೊಡೋದು. ಅಪ್ಲಿಫ್ಟ್ ಹೌಸ್ ಹೋಲ್ಡ್ ಸೆಂಟಿಮೆಂಟ್ಸ್ ಅಂತಂದ್ರೆ ಹೌಸ್ ಹೋಲ್ಡ್ ಸೆಂಟಿಮೆಂಟ್ಸ್ ಗಳನ್ನ ಇನ್ನಷ್ಟು ಹೆಚ್ಚು ಅಪ್ಲಿಫ್ಟ್ ಮಾಡೋದು. ಇನ್ನು ನೀವು ನೋಡಿರಬಹುದು, ಒಂದು ರೂಪಾಯಿಯಲ್ಲಿ ಬಜೆಟ್ ಅನ್ನ ಹೇಗೆ ನಾವು ಕನ್ಸಿಡರ್ ಮಾಡೋದು ಅಂತ ನೋಡೋದಾದ್ರೆ, ಒಂದು ರೂಪಾಯಿಯಲ್ಲಿ ಎಷ್ಟು ನಮಗೆ ಬರುತ್ತೆ, ಆದಾಯ ಎಷ್ಟು, ಮತ್ತೆ ಅದು 1 ರೂಪಾಯಿಲಿ ಹೋಗೋದೆಷ್ಟು, ಇದು ಸ್ವಲ್ಪ ಕಂಪ್ಯಾರಿಸನ್ ಚೆನ್ನಾಗಿರುತ್ತೆ. ಅಂತಂದ್ರೆ 1 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ, ಆ 1 ರೂಪಾಯಿಗೆ ಎಲ್ಲೆಲ್ಲಿ ಬರುತ್ತೆ, 1 ರೂಪಾಯಿ ದೇಶಕ್ಕೆ ಬಂದಿದೆ ಅಂತಂದ್ರೆ ಅದರಲ್ಲಿ ಯಾವ ಯಾವ ವಿಭಾಗಗಳಿರುತ್ತೆ ಅಂತ ನೋಡೋದಾದ್ರೆ, 1 ರೂಪಾಯಿಯಲ್ಲಿ 24 ಪೈಸೆ ಅಂತ ಇಟ್ಕೊಳ್ಬಹುದು, 24% ಬೋರೋವಿಂಗ್ ಅಂಡ್ ಅದರ್ ಲಯಬಿಲಿಟೀಸ್, ಬೇರೆ ದೇಶದಿಂದ ನಮಗೆ ಬರ್ತಾ ಇರೋದು ಬೇರೆ ಬೇರೆ ಲಯಬಿಲಿಟಿಗಳಿಂದ. ಮತ್ತೆ ಅದಾದ ನಂತರ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಯಾವ ಅಂಶಗಳು ಹೆಚ್ಚು ಹೊಂದಿವೆ ಅಂತಂದ್ರೆ, ಯಾವುದರಿಂದ ಹೆಚ್ಚು ಅಂಶವನ್ನ ಸೇರ್ಕೊಳ್ತಾ ಇದೆ. ಈಗ 24% ಇಲ್ಲಿ ಬಂತು ಅಂತಂದ್ರೆ ಬೋರೋವಿಂಗ್ ಮತ್ತೆ ಅದರ್ ಲಯಬಿಲಿಟಿಯಿಂದ ಹೆಚ್ಚು ಅಂಶ ಬರ್ತಾ ಇದೆ ರೂಪಿಯಲ್ಲಿ. ಎರಡನೇದು 22%, ಯಾವ್ದ್ರಿಂದ? ಇನ್ಕಮ್ ಟ್ಯಾಕ್ಸ್ ಇಂದ 22% ಬರ್ತಾ ಇದೆ. 24, 22. ನೆಕ್ಸ್ಟ್ 18 ಇದೆ ನೋಡಿ, 18 ಯಾವ್ದ್ರಿಂದ ಬರ್ತಾ ಇದೆ? GST ಮತ್ತೆ ಅದರ್ ಟ್ಯಾಕ್ಸಸ್ ಇಂದ 18% ಬರ್ತಾ ಇದೆ. ಇನ್ನು 17% ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17% ಬರ್ತಾ ಇದೆ. ಇನ್ನು 9% ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್ ಇಂದ 9% ಬರ್ತಾ ಇದೆ. ಅದಾದ ನಂತರ ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಇಂದ 5% ಬರ್ತಾ ಇದೆ. ಇನ್ನು ಕಸ್ಟಮ್ಸ್ ಇಂದ 4%, ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಇಂದ 1% ಬರ್ತಾ ಇದೆ. ಹೀಗಾಗಿ ಎಲ್ಲವನ್ನ ಒಳಗೊಂಡು ನಮ್ಮ ಆದಾಯ ಈ ರೀತಿ ಇದೆ ಅಂತ ಹೇಳ್ತಿದ್ದಾರೆ. 1 ರೂಪಾಯಿ ಬಂತು ಅಂತಂದ್ರೆ ನಮ್ಮ ಕೈಗೆ, ಅದರಲ್ಲಿ ಈ ಎಲ್ಲ ಅಂಶಗಳಿದೆ. ಬಜೆಟ್ ನ ಒಂದು ಕಂಪ್ಯಾರಿಸನ್ ಅಲ್ಲಿ ಹೀಗೆ ಹೇಳಬಹುದು. 1 ರೂಪಾಯಿ ಎಲ್ಲ ಹೋಗುತ್ತೆ ಹಾಗಾದ್ರೆ? 1 ರೂಪಾಯಿ ಇದೆ ಅಂತಂದ್ರೆ ಅದನ್ನ ಯಾವ ತರ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ನೋಡೋದಾದ್ರೆ, ಹೆಚ್ಚು ಖರ್ಚಾಗೋದು ಯಾವುದಕ್ಕೆ? 22% ಸ್ಟೇಟ್ಸ್ ಶೇರ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್. ಟ್ಯಾಕ್ಸ್ ಗಳಲ್ಲಿ ಸ್ಟೇಟ್ಗಳಿಗೂ ಶೇರ್ ಕೊಡಬೇಕಾಗುತ್ತೆ, ರಾಜ್ಯಗಳಿಗೂ. ಅದಕ್ಕೆ 22% ಹೋಗ್ತಾ ಇದೆ. ಅದಾದ್ಮೇಲೆ 20% ಯಾವ್ದಕ್ಕೆ? ಇಂಟ್ರೆಸ್ಟ್ ಪೇಮೆಂಟ್, ಬೇರೆ ಕಡೆಯಿಂದ ಬಾರೋ ಮಾಡಿರ್ತೀವಲ್ವಾ, ಅದಕ್ಕೆ ಕೊಡುವಂತ ಇಂಟ್ರೆಸ್ಟ್ಗಳು, ಆ ಪೇಮೆಂಟಿಗೋಸ್ಕರ 20% ಹೋಗ್ತಾ ಇದೆ. ಇದಾದ ನಂತರ 22 ಆಯ್ತು, 20. ನೆಕ್ಸ್ಟ್ 16 ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇದಕ್ಕೋಸ್ಕರ ಏನಾಗ್ತಾ ಇದೆ? 16%, ಎಕ್ಸ್ಕ್ಲೂಡಿಂಗ್ ಕ್ಯಾಪಿಟಲ್ ಔಟ್ಲೇ ಆನ್ ಡಿಫೆನ್ಸ್ ಅಂಡ್ ಸಬ್ಸಿಡಿ. ಡಿಫೆನ್ಸ್ ಮತ್ತೆ ಸಬ್ಸಿಡಿಯನ್ನ ಬಿಟ್ಟು ಉಳಿದಂತಹ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೋಸ್ಕರ 16% ಹೋಗ್ತಾ ಇದೆ.
ಇನ್ನು 16 ಆದ್ಮೇಲೆ 8, 8, 8 3 ಸೆಕ್ಷನ್ ಇದೆ. 4 ಸೆಕ್ಷನ್ ಇದೆ. 8, 8, 8, 8 ಈ ಸೆಕ್ಷನ್ ಯಾವ್ದ್ಯಾವ್ದು? ಅದರ್ ಎಕ್ಸ್‌ಪೆಂಡಿಚರ್ ಬೇರೆ ಖರ್ಚುಗಳಿಗೆ 8%. ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್‌ಗಳಿಗೆ 8% ಹೋಗ್ತಾ ಇದೆ. ಫಿನಾನ್ಸ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್‌ಫರ್ಸ್ ಇದಕ್ಕೆ 8%. ಮತ್ತೆ ಡಿಫೆನ್ಸ್‌ಗೋಸ್ಕರ 8% ಹೋಗ್ತಾ ಇದೆ. ಇನ್ನು ಉಳಿದಿರೋದು ಇಲ್ಲೊಂದು 8% ಆಗಿದೆ ಇದು. ನೆಕ್ಸ್ಟ್ 6% ಮೇಜರ್ ಸಬ್ಸಿಡಿಗೋಸ್ಕರ 6% ಖರ್ಚು ಮಾಡ್ತಾ ಇದ್ದೇವೆ. ಇನ್ನು ಕೊನೆಯಲ್ಲಿ ಪೆನ್ಷನ್‌ಗೋಸ್ಕರ 4% ಹೋಗ್ತಾ ಇದೆ. ಹಾಗಾಗಿ ಒಂದು ಬಜೆಟ್‌ನಲ್ಲಿ ಈ ರೀತಿ ಎಷ್ಟು ಆದಾಯದಲ್ಲಿ ₹1 ಬಂದ್ರೆ ಈ ರೀತಿ ಬೇರೆದಕ್ಕೆ ಖರ್ಚಾಗ್ತಾ ಇದೆ. ₹1 ಮೂಲಕ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಚಿಕ್ಕ ಒಂದು ಕಂಪ್ಯಾರಿಸನ್ ಇದು. ಈ ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಬಜೆಟ್‌ನ ವಿಶ್ಲೇಷಣೆ ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ ಇಲ್ಲಿ ಕೊಡ್ತಾನೆ ಇರ್ತಾರೆ. ಇನ್ನು ಮುಂದೆ 1 ವಾರ ಅಥವಾ ಒಂದು 15 ದಿವಸದ ತನಕ ಆದ್ರೂ ಅದರ ವಿಶ್ಲೇಷಣೆ ನಡೆಯುತ್ತೆ. ಪ್ರತಿದಿನ ನಾವು ನೋಡ್ತಾ ಹೋಗೋಣ. ಮುಖ್ಯ ಅಂಶಗಳನ್ನ ನೆನಪಿಟ್ಕೊಳ್ಳಿ. ಹಾಗಾಗಿ ಇವಿಷ್ಟು ಇವತ್ತಿನ ಬಜೆಟ್‌ನ ಮುಖ್ಯ ಅಂಶಗಳು. ಇಷ್ಟೋ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ ಐಎಎಸ್.